పరిశుద్ధాత్మ తాను యారో అని మాట్లాడతాడు. పరిశుద్ధాత్మను యారు నా పరిశుద్ధాత్మ ಇಟ್ಕೊಂಡವರು ಅನ್ಯ ಭಾಷೆ ಮಾತಾಡೋದಕ್ಕೆ ಪೆಂಟೆಕೋಸ್ತಿನವರು ಪೆಂಟೆಕೋಸ್ತಿನವರು ಪ್ರೊಟೆಸ್ಟೆಂಟ್ ಹಲ್ಲೆಲೂಯಾ. ಎರಡನೇದು ಕೈ ಕಟ್ಟೋದಕ್ಕೆ ಅನ್ಯ ಭಾಷೆ ಮಾತಾಡೋದಕ್ಕೆ ಪೆಂಟೆಕೋಸ್ತಿನವರು ಅನಿಸ್ಕೊಳ್ಳೋದಕ್ಕೆ ಪರಿಶುದ್ಧಾತ್ಮನ ಇಟ್ಕೊಂಡಿರ್ತೀವಿ. ಇಲ್ಲ, ಇದಕ್ಕಿಂತ ಮೇಲಾಗಿದೆ ಪರಿಶುದ್ಧಾತ್ಮನ ಕ್ರಿಯೆ. ಪರಿಶುದ್ಧಾತ್ಮನು ನಿನ್ನ ಹತ್ರ ಮಾತಾಡ್ತಾನೆ, ನೀನು ಪರಿಶುದ್ಧಾತ್ಮನ ಹತ್ರ ಮಾತಾಡ್ತಾನೆ. ಪರಿಶುದ್ಧಾತ್ಮನಿಗೆ ಹೆಸರು ಬಹಳ ಇದೆ, ಹಲವಾರು. ಈ ಬೈಬಲ್ ಓದುವಾಗ ಸಿಕ್ಕವರೆಲ್ಲ ನೆನೆಸ್ಕೋ, ದೇವರ ಆತ್ಮನು ಏನಂತಿರ್ತದೆ, ದೇವರ ಪರಲೋಕದ ಆತ್ಮನು. ಮೂರನೇದು ಕ್ರಿಸ್ತನ ಆತ್ಮ. ನಾಲ್ಕನೇದು ಮಗನ ಆತ್ಮ. ಐದನೇದು ತಂದೆಯ ಆತ್ಮ. ಸಹಾಯದ ಆತ್ಮ, ಸತ್ಯದ ಆತ್ಮ, ಬದುಕಿಸುವ ಆತ್ಮ, ಜೀವವುಳ್ಳ ಆತ್ಮ, ಜೀವಾತ್ಮ. ಸುಮಾರು ಹೆಸರು, ನಾನು ನಿಮಗೆ 10 ವೆರೈಟಿ ಹೆಸರುಗಳಿದೆ. ಪರಿಶುದ್ಧಾತ್ಮ ಒಂದೇ, ಎಲ್ಲ ಕ್ರಿಯೆ ಒಂದೇ. ದೇವರಾತ್ಮನು ಒಬ್ಬನೇ, ತಂದೆಯಾದ ದೇವರು ಒಬ್ಬನೇ, ಕರ್ತನಾದ ಯೇಸು ಕ್ರಿಸ್ತನು ಒಬ್ಬನೇ. ಒಂದೇ ಆತ್ಮನೇ ಅನೇಕ ಕ್ರಿಯೆಗಳನ್ನ ಮಾಡ್ತಾನೆ. ಪರಿಶುದ್ಧಾತ್ಮ ನೀವು ಅನ್ಕೋತೀರಾ, ಅನ್ಯ ಭಾಷೆ ಮಾತಾಡಿದ್ರೆ ಪರಿಶುದ್ಧಾತ್ಮನು. ಹೌದು, ನಿಜ. ಅದ್ರ ಜೊತೆಗೆ ಕೈ ತೊಟ್ಟೋದಕ್ಕೆ ಪರಿಶುದ್ಧಾತ್ಮ ಇಟ್ಕೊಂಡಿರ್ತಾರೆ, ನಿಜ. ಒಂದ್ಸಾರಿ ಪವಿತ್ರಾತ್ಮ ಬರುವಾಗ ನಮ್ಮಲ್ಲಿ ಮಾರ್ಪಾಟ ಆಗುತ್ತೆ. ನಮ್ಮ ದೇಹದಲ್ಲಿ ಮಾರ್ಪಾಟ ಆಗುತ್ತೆ. ಕೈಗಳಲ್ಲಿ, ನಮ್ಮ ಮನಸ್ಸು, ನಮ್ಮ ನಾಲಿಗೆ ದೇವರ ಕಂಟ್ರೋಲ್ಗೆ, ದೇವರ ಆತ್ಮನ ಕಂಟ್ರೋಲ್ಗೆ ಹೋಗ್ಬಿಡ್ತದೆ. ಒಂದ್ಸಾರಿ ಒಂದು ಬೆಳಕು ಕಾಣಿಸ್ಬೋದು, ನಮ್ಮನ್ನೇ ನಾವು ಮಟ್ಬಿಡ್ಬೋದು. ಎಲ್ಲಿದ್ದರೂ ನಮಗೆ ಗೊತ್ತಾಗಲ್ಲ. ಹಲ್ಲೆಲೂಯಾ. ಒಂದು ರೀತಿ ಕರೆಂಟ್ ಶಾಕ್ ಹೊಡೆದಂಗಾಗುತ್ತೆ. ಪ್ರೈಸ್ ದಿ ಲಾರ್ಡ್. ಇನ್ನೊಂದು ಸಾರಿ ಅಳ್ತಾ ಇರ್ತೀಯಾ, ನಕ್ಕೊಂಡು ಪ್ರೇಯರ್ ಮಾಡ್ತಾ ಇರ್ತೀಯಾ, ಆ ಒಂದು ಪರಿಶುದ್ಧಾತ್ಮನು ಬರುವಾಗ ಇಷ್ಟೆಲ್ಲ ಮಾರ್ಪಾಟುಗಳಿರ್ತವೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆಗ ನಿಜ ಹೇಳ್ಬೇಕಂದ್ರೆ ಪರಿಶುದ್ಧಾತ್ಮನು ಎಲ್ಲರೂ ಜಾಸ್ತಿ ಏನ್ ಇಟ್ಕೊಂಡಿದ್ದಾರೆ ಅಂದ್ರೆ ಅನ್ಯ ಭಾಷೆ ಮಾತಾಡಕ್ಕೆ ಇಟ್ಕೊಂಡಿದ್ದಾರೆ. ವೆರಿ ಬಿಗ್ ಮಿಸ್ಟೇಕ್. ಅನ್ಯ ಭಾಷೆ ಮಾತಾಡೋದು ಪರಿಶುದ್ಧಾತ್ಮನಿದ್ದಾರೆ ಕುರಿತು ಒಳ್ಳೇದು ಮಾತಾಡು. ಪರಿಶುದ್ಧಾತ್ಮದಲ್ಲಿ ನೀನು ಮಾತಾಡಿದ್ರೆ, ಪವಿತ್ರ ಆತ್ಮನಿಂದ ತುಂಬಿ ಮಾತಾಡ್ರೆ, ಪವಿತ್ರಾತ್ಮ ಭರಿತನಾಗಿ ಮಾತಾಡ್ರೆ, ಪರಿಶುದ್ಧಾತ್ಮನಿಂದ ತುಂಬಲ್ಪಟ್ಟು ನೀನು ಮಾತಾಡಿದ್ರೆ ರಹಸ್ಯಗಳನ್ನು ನುಡಿದಿ ಅಂತ ಬೈಬಲ್ ಹೇಳ್ತಾರೆ. ಹೊಡೆಯತಕ್ಕಂತ ರಹಸ್ಯಗಳನ್ನು ನುಡಿದಿ ಅಂತೆ. ಅಷ್ಟೇ ಅಲ್ಲ, ನೀನು ಅನ್ಯ ಭಾಷೆಯಲ್ಲಿ ಪ್ರೇಯರ್ ಮಾಡುವಾಗ ನಿನ್ನ ಭಕ್ತಿ ವೃದ್ಧಿ ಆಗುತ್ತದೆ. ನಿನಗೆ ದೇವರಿಗೆ ಸಂಬಂಧ ತುಂಬಾ ಹತ್ರ ಆಗುತ್ತದೆ. ಅನ್ಯ ಭಾಷೆಯಲ್ಲಿ ಎಷ್ಟೊತ್ತು ನೀನು ಪ್ರೇಯರ್ ಮಾಡ್ತೀಯೋ ಅಷ್ಟು ನಿನಗೆ ಹಲ್ಲೆಲೂಯಾ ಪರವಾಗಿ ತುಂಬಲ್ಪಡ್ತೀಯ. ಆಲೋಚನೆಗಳು ಉನ್ನತವಾಗಿರ್ತದೆ, ಮೈಯಲ್ಲಿ ಪ್ರೋತ್ಸಾಹ ಇರ್ತದೆ, ಬೈಬಲ್ ಓದೋದಕ್ಕೆ ಪ್ರೋತ್ಸಾಹ ಇರ್ತದೆ, ವಾಕ್ಯದಲ್ಲಿ ನಡೆಯೋದಕ್ಕೆ ಸಹಾಯ ಮಾಡ್ತದೆ. ಆದ್ರೆ ಅನ್ಯ ಭಾಷೆ ಮಾತಾಡೋದಕ್ಕಿಂತ, ಕೈಗಳು ಕಟ್ಟೋದಕ್ಕಿಂತ, ನಾವು ಬೆಂದಕ್ಕೋಸ್ಕರ ಅನ್ನೋದಕ್ಕಿಂತ ಇದಕ್ಕಿಂತ ಹೆಚ್ಚಾಗಿ ಏನಾದ್ರೂ ಇದೆಯಾ? ಅಯ್ಯೋ, ಪವಿತ್ರಾತ್ಮನಿಂದ ನೀನು ಯೋಗ್ಯನೇ ಅಲ್ಲ. ಪವಿತ್ರಾತ್ಮ ನಿನ್ನ ಹತ್ರ ಮಾತಾಡ್ಬೇಕು, ಪವಿತ್ರಾತ್ಮನಿಂದ ಕಾರ್ಯ ಮಾಡಬೇಕು, ಪರಿಶುದ್ಧಾತ್ಮ ನಿನ್ನ ಸಂಗಡ ನೀನು ನಡೆಸಬೇಕು, ನಿನಗೆ ತಿಳುವಳಿಕೆ ಕೊಡ್ಬೇಕು, ನಿನಗೆ ಮಾರ್ಗದರ್ಶನ ಕೊಡ್ಬೇಕು, ನಿನ್ನ ಕೈ ಹಿಡಿದು ನಡೆಸಬೇಕು, ಒಳ್ಳೆಯದ್ರ ಕೆಟ್ಟದ್ರ ಅರಿವನ್ನು ಹುಟ್ಟಿಸಬೇಕು, ನ್ಯಾಯ ತೀರ್ಪಿಗೆ ಬಗ್ಗೆ ನಿನಗೆ ಅರಿವನ್ನು ಹುಟ್ಟಿಸಬೇಕು, ನೀತಿಯ ಬಗ್ಗೆ ನಿನಗೆ ಅರಿವನ್ನು ಹುಟ್ಟಿಸಬೇಕು, ಪಾಪದ ಬಗ್ಗೆ ಅರಿವನ್ನು ಹುಟ್ಟಿಸಬೇಕು. ವರಗಳಿಂದ ನಿನ್ನನ್ನು ತುಂಬ್ತಾನೆ, ಪದಗಳಿಂದ ನಿನ್ನನ್ನು ತುಂಬ್ತಾನೆ, ವಾಕ್ಯದ ರಹಸ್ಯಗಳನ್ನು ನಿನಗೆ ಕೊಡ್ತಾನೆ, ಮಾರ್ಗಗಳನ್ನು ಹೆಂಗೆ ಇಟ್ಕೊಬೇಕಂತ ನಿನಗೆ ಸಹಾಯ ಮಾಡ್ತಾನೆ. ನೀನು ಸತ್ಯ ಮಾತಾಡೋದ್ರಲ್ಲಿಯೂ, ಇನ್ನೊಬ್ಬರಿಗೆ ಸುವಾರ್ತೆ ಹೇಳೋದಕ್ಕೂ, ರಕ್ಷಣೆಯಲ್ಲಿ ಬೆಳೆಯೋದಕ್ಕೂ, ನೀತಿಯಲ್ಲಿ ಜೀವಿಸುವುದಕ್ಕೂ, ನಂಬಿಕೆಯಲ್ಲಿ ಬೆಳೆಯೋದಕ್ಕೂ, ವಾಕ್ಯ ಎಂಬ ಕತ್ತಿಯಲ್ಲಿ ಎತ್ತಿ ಶತ್ರುವಾದ ಸೈತಾನನ ಮೇಲೆ ಕ್ಷಯಿಸೋದಕ್ಕೂ ಸಹಾಯವನ್ನು ಮಾಡ್ತಾನೆ. ಇಷ್ಟಿದೆ, ನೀವು ಎಲ್ಲರಿಗೂ ಇದೆಯಲ್ಲ.
ಬೆಂದಕೋಸ್ತರು ಅನ್ನಿಸ್ಕೊಳ್ಳೋದಕ್ಕೆ, ಆಮೇಲೆ ಅನ್ಯ ಭಾಷೆ ಮಾತಾಡೋದಕ್ಕೆ, ಕೈಗೆ ತಟ್ಟೋದಕ್ಕೆ ಇಟ್ಕೊಂಡಿದ್ಯಾ. ಮಿಕ್ಕಿದೆಲ್ಲ ಏನ್ ಮಾಡ್ತೀಯ? ಮಿಕ್ಕಿದೆಲ್ಲ ಹೇಗೆ? ಆಮೆನ್. ಹಲ್ಲೆಲೂಯಾ. ಪರಿಶುದ್ಧಾತ್ಮನ ಕ್ರಿಯೆಗಳು 3 ದಾಟಿದೆ, ಅದು ಅದ್ಭುತವಾಗಿದೆ. ಆಮೆನ್. ಪ್ರತಿ ವಿಶ್ವಾಸಿ ಕೂಡ ಪರಿಶುದ್ಧಾತ್ಮನ ಅಭಿಷೇಕದಿಂದ ತುಂಬಿದ್ರೆ ಪರಲೋಕಕ್ಕೆ ಹೋಗೋದು. ಈಗ ನಾವು ಎಫೆಸ ಗ್ರಂಥ 4:30, ಎಫೆಸ 4:30. Thank you, Jesus. Holy Spirit of God. ಎಫೆಸ 4:30 ಹೇಳ್ತದೆ, ಫಾಸ್ಟ್ ಆಗಿ ಹೇಳ್ಬೇಕು. ದೇವರ ಪವಿತ್ರಾತ್ಮನನ್ನ, ಆತ್ಮ ಯಾವುದು? ಆತ್ಮ ಯಾವುದು? ದೇವರ ಪವಿತ್ರಾತ್ಮನನ್ನು ದುಃಖಪಡಿಸಬೇಡ. ದುಃಖಪಡಿಸಬೇಡ. ದೇವರ ಆತ್ಮ ಮಾತಾಡುವಾಗ ದುಃಖಪಡಿಸಬೇಡ. ದೇವರ ಆತ್ಮ ನಿನ್ನ ಹತ್ರ ಮಾತಾಡೋದು ದುಃಖಪಡಿಸಬೇಡ. ದೇವರ ಆತ್ಮನ ಕ್ರಿಯೆಗಳನ್ನ ಬೇಡ ಅನ್ಬೇಡ. ದೇವರ ಆತ್ಮ ನಿನ್ನಲ್ಲಿ ನೆಲೆಸೋದಿಕ್ಕೆ, ಮಾತಾಡೋದಕ್ಕೆ, ನಿನ್ನ ಬಲಪಡಿಸೋದಿಕ್ಕೆ, ನಿನ್ನನ್ನು ಶಕ್ತಿವಂತನನ್ನಾಗಿ ಮಾಡ್ತಾನೆ. ದೇವರ ಆತ್ಮನನ್ನ ದುಃಖಪಡಿಸಬೇಡ. ಎಷ್ಟು ವಿಶ್ವಾಸಗಳಲ್ಲಿ ಪರಿಶುದ್ಧಾತ್ಮ ದುಃಖ ಪಡ್ತಾನೆ ಗೊತ್ತಾ? ಒಂದು ಮೂಲೆಯಲ್ಲಿ ಇರ್ತಾನೆ ಆಟಲ್ಲಿ. ಮೇಲ್ಗಡೆ ಇರಲಿ ಪರಿಶುದ್ಧಾತ್ಮ. ಪವಿತ್ರಾತ್ಮನು ನಿಮ್ಮ ಮೇಲೆ ಬರಲು ಫಲವನ್ನೇ ಹೊಂದಿರಿ. ಎಲ್ಲರಲ್ಲಿ ಫಲ ಹೊಂದಿರ. ಏನರಲ್ಲಿ ಚಲಿಸ್ತೀಯ, ಜಗಿಸ್ತೀಯ, ನಿಂತೀಯ, ಸೋತೋಗಲ್ಲ, ಭಯಪಡಲ್ಲ, ಎದುರಲ್ಲ, ಮುಗಿಕೊಡೋಗಲ್ಲ, ಮುಗಿಕೊಳ್ಳಲ್ಲ, ಚಿಂತೆಗೆ ಒಳಗಾಗಲ್ಲ, ಬಲಹೀನತೆ ಪಡಲ್ಲ. ಪರಿಶುದ್ಧಾತ್ಮ ನಿಮ್ಮ ಮೇಲೆ ಬರಲು ಫಲವನ್ನೇ ಹೊಂದಿದ್ದೀಯ. ಅಂಗಭಾಷೆಯನ್ನು ಪ್ರೇಮ ಮಾಡ್ತೀರಾ? ಪರಿಶುದ್ಧಾತ್ಮ ನಿಜನೇ ಆದ ಅಭಿಷೇಕ. ಕೆಲವು ವಿಷಯ ಬಂದ ತಕ್ಷಣ ಡಿಸಿಷನ್ ತಗೊಳಕ್ ಆಗಲ್ಲ. ಯಾವ್ದ್ರಲ್ಲ ಡಿಸಿಷನ್ ತಗೊಳ್ಳೋಕೆ ಶಕ್ತಿ ಇರಲ್ಲ ನಿಮಗೆ. ಯಾವ್ದಾರ ಒಂದು ವಿಷಯ ಕೇಳಿ ಅರಿಸ್ಕೊಳ್ಳೋದಕ್ಕಾಗಲಿ, ಸಹಿಸ್ಕೊಳ್ಳೋದಕ್ಕಾಗಲಿ, ಅದಕ್ಕೆ ಹೆಂಗ್ ಉತ್ತರ ಕೊಡ್ಬೇಕನ್ನೋದಕ್ಕಾಗಲಿ ನಿಮ್ಗೆ ಆಗಲ್ಲ. ಒಂದು ಪರಿಸ್ಥಿತಿ, ಒಂದು ಸಿಚುವೇಶನ್, ಒಂದು ಕ್ರಿಟಿಕಲ್ ಕಂಡೀಷನ್, ಒಂದು ಕಷ್ಟಕರ ಸಂಗತಿ ನಿಮ್ಗೆ ಎದುರಾದಾಗ ಅದರಿಂದ ಪಾರಾಗೋದು ಹೆಂಗೆ, ಅದು ಉತ್ತರ ಕೊಡೋದು ಹೆಂಗೆ, ಏನ್ ಮಾಡಿದ್ರೆ ಪ್ರಾರ್ಥನೆ ಮಾಡೋಣ, ದೇವರನ್ನು ಕೇಳೋಣ, ಒಂದು ಉಪವಾಸ ಮಾಡೋಣ, ದೇವರು ಇದ್ದಾರೆ, ನಂಬಿಕೆ ನಮ್ಮನ್ನ ಕಾಪಾಡ್ತದೆ, ಪ್ರಾರ್ಥನೆ ನಮ್ಮನ್ನ ರಕ್ಷಿಸ್ತದೆ ಅನ್ನೋಷ್ಟು ಯೋಚನೆ ಮಾಡುವವರೆಗೂ ಪರಿಶುದ್ಧಾತ್ಮ ನಿನ್ನಲ್ಲಿ ಕ್ರಿಯೆ ಮಾಡ್ತಾರೆ. ಬಹಳ ಮಂದಿ ಅನ್ಯ ಭಾಷೆ ಮಾತಾಡ್ತಾರೆ. ಗುಡ್, ಬೇಡ ಅಂದಿಲ್ಲ, ಮಾತಾಡಿ, ನಿನ್ನನ್ನು ಬೆಳೆಸ್ತೈತೆ. ಆದ್ರೆ ದೇವರ ಆತ್ಮ ನಿನ್ನ ಒಳಗಡೆ ಮಾತಾಡಿದ್ರೆ, ನಿನ್ನ ಹತ್ರ ಮಾತಾಡಿದ್ರೆ, ನಿನ್ನನ್ನು ನಡೆಸಲಿಲ್ಲ ಅಂದ್ರೆ, ನಿನ್ನ ಆತ್ಮನನ್ನ ಸ್ವೀಕಾರ ಮಾಡ್ಕೊಂಡಿದ್ಯಾ, ನಿನ್ನ ಒಳಗಡೆ ಇದ್ದಾನೆ, ಯೂಸ್ ಮಾಡ್ಕೊಂತ ಇಲ್ಲ. ಆ ಶಕ್ತಿ ದೇವರ ಆತ್ಮ ಕೆಲಸ ಮಾಡೋದಕ್ಕೆ ನಿನ್ನಲ್ಲಿ ಬಾಗಿಲನ್ನು ತೆರೀತಾ ಇಲ್ಲ, ನಿನ್ನಲ್ಲಿ ಕ್ರಿಯೆ ಮಾಡೋದಕ್ಕೆ ಬಿಡ್ತಾ ಇಲ್ಲ ದೇವರ ಆತ್ಮನನ್ನ. ಅದ್ಭುತವಾಗಿ ಮಾತಾಡ್ತಾನೆ, ಅತಿಶಯವಾಗಿ ಮಾತಾಡ್ತಾನೆ, ವಿಶೇಷವಾಗಿ ಮಾತಾಡ್ತಾನೆ, ಬಲವಾಗಿ ಮಾತಾಡ್ತಾನೆ. ಮಾತಾಡ್ಬೇಕು ಪ್ರತಿದಿನ, ಎನಿ ಟೈಮ್ ಮಾತಾಡ್ಬೇಕು, ಕೆಲಸದಲ್ಲಿ ಮಾತಾಡ್ಬೇಕು, ಪ್ರೇಯರಲ್ಲಿ ಮಾತಾಡ್ಬೇಕು, ಬೈಬಲ್ ಓದಾಗ ಮಾತಾಡ್ಬೇಕು, ಮಲಗಿರುವಾಗ ಮಾತಾಡ್ತಾನೆ. ಯಾಕೆ? 12 ಗಂಟೆ ನೀನು ಏಕಾದ್ರೂ ಎದ್ರೆ 12 ಗಂಟೆ ನೀರು ಕುಡಿಯೋದಕ್ಕೂ ಮತ್ತೊಂದಕ್ಕೆ ಇನ್ನೊಂದಕ್ಕೆ ನಿದ್ರೆ ಬಂದಿಲ್ಲ, ಕನಸು ಬಂತು, ಪರಿಶುದ್ಧಾತ್ಮ ನಿನ್ನ ಹತ್ರ ಮಾತಾಡ್ತಾರೆ. ಪರಿಶುದ್ಧಾತ್ಮನಲ್ಲಿ ಬೆಳೆದಿರೋರಿಗೆ ಗುರುತದೆ. ಯಾಕೆ ಯಾರಾಗಬೇಕು, ಏನ್ ವಾಕ್ಯ ಹೇಳ್ಬೇಕು, ಯಾವ ವಾಕ್ಯ ಓದಿದ್ರೆ ಇವಾಗ ನನಗೆ ಸಮಾಧಾನ ಬರ್ತದೆ, ನನಗೆ ಬಹಳ ಬೇಸರ ಆಗ್ತದೆ, ಭಯ ಆಗ್ತದೆ, ಚಿಂತೆ ಬರ್ತದೆ, ದುಃಖ ಆಗ್ತದೆ, ಇಕ್ಕಟ್ಟಲ್ಲಿದ್ದೀನಿ, ಒಂದು ವಾಕ್ಯ ಎತ್ತಿ ಓದ್ಬೇಕಂದ್ರೆ ಪರಿಶುದ್ಧಾತ್ಮ ನೀನು ಕೊಡ್ತಾನೆ. ಬರೀ ಅನ್ಯ ಭಾಷೆ ನೀನು ಮಾತಾಡ್ತಾ ಇದ್ರೆ ನಿನ್ನಲ್ಲಿ ದೇವರ ಆತ್ಮ ದುಃಖ ಪಡ್ತಾನೆ, ಪರಿಶುದ್ಧಾತ್ಮ ನಿನ್ನಲ್ಲಿ ದುಃಖ ಪಡ್ತಾನೆ. ಗುರುತಿಗೆ ಇಟ್ಕೊಂಡಿದಾರಲ್ಲ,
ನನ್ನ ಮಹಿಮೆಯನ್ನು, ನನ್ನ ಶಕ್ತಿಯನ್ನ ಬೇಡ ಅಂತಾರೆ, ನನ್ನ ಮಹತ್ವವನ್ನ ಬೇಡ ಅಂತಾರೆ. ಎಷ್ಟು ಜನ ದೇವರ ಆತ್ಮನ ದುಃಖಪಡಿಸ್ತಾರೆ ಗೊತ್ತಾ? ಪರಿಶುದ್ಧಾತ್ಮನ ಬಾಯಿಗೆ ಬರೋ ಸ್ವರನ ಕೇಳಲ್ಲ, ಪರಿಶುದ್ಧಾತ್ಮನ ಹೇಳಿದ್ದನ್ನ ಕೇಳಲ್ಲ, ಅದು ವಿರುದ್ಧವಾಗಿ ನಡೀತಾರೆ. ಆಗ ದೇವರಾತ್ಮ ಒಳಗಡೆ ದುಃಖ ಪಡ್ತಾ ಇರ್ತಾನೆ. ಎಲೀಯ ಗ್ರಂಥದಲ್ಲಿ ಬಂದಿದೆ, ನನ್ನ ಆತ್ಮ ಒಂದು ಸ್ಥಳದಲ್ಲಿ ನಿನ್ನ ಹೃದಯದ ಒಂದು ಭಾಗದಲ್ಲಿ ದುಃಖ ಪಡ್ತಾ ಇದೆ, ಅಳ್ತಾ ಇದೆ. ನಿಜವಾಗಿ ಹೇಳ್ತೀನಿ, ನಿನ್ನಲ್ಲಿ ಪವಿತ್ರ ಆತ್ಮ ಬಹಳ ಕೆಲಸ ಮಾಡ್ಬೇಕಂತ ಆಸೆ ಪಡ್ತಾನೆ. ಅದಕ್ಕೆ ಸ್ಥೇಪುರ್ಣೆ ಯೌವನಸ್ಥನಾದ ಸ್ಥೇಪುರ್ಣೆ, ಅದಕ್ಕೆ ಯೌವನಸ್ಥನಾದ ದಾನಿಯೇಲನೇ, ಅದಕ್ಕೆ ಯೌವನಸ್ಥನಾದ ಸಂಸೋನ, ಅದಕ್ಕಿದ್ದಾಗಿ ಯೌವನಸ್ಥನಾದ ಯೇಸೋಪ, ಅವರೆಲ್ಲ ಯೌವನಸ್ಥರು. 15 ವರ್ಷ 15 ವರ್ಷ, ಎರೆಮಿಯ 12 ವರ್ಷ. ಅವರೆಲ್ಲ ಚಿಕ್ಕ ವಯಸ್ಸು, 20 ವರ್ಷ ಕೂಡ ಆಗಿಲ್ಲ. ಅವರಲ್ಲಿ ದೇವರಾತ್ಮ ಕ್ರಿಯೆ ಮಾಡ್ತಾ ಇದ್ದ, ದೇವರಾತ್ಮ ಅವ್ರ ಹತ್ರ ಮಾತಾಡ್ತಾ ಇದ್ದ, ದೇವರಾತ್ಮನ ನಾವು ಧರಿಸ್ಕೊಳ್ತಾ ಇದ್ದ, ದೇವರಾತ್ಮನ ನಿರ್ವಹಿಸ್ತಾ ಇದ್ದ. ಅವರೆಲ್ಲ ರಕ್ತದಿಂದ ತೊಳೆಯಲ್ಪಟ್ಟಿಲ್ಲ, ನೀವು ರಕ್ತದಿಂದ ತೊಳೆಯಲ್ಪಟ್ಟಿದೀಯಾ? ಅವ್ರು ಯೇಸು ಕ್ರಿಸ್ತನ ರಕ್ತವನ್ನು ಸುರಿಸಿದ ಮುಂಚೆ ಧರ್ಮಶಾಸ್ತ್ರ ಯುಗದಲ್ಲಿ ಹಳೆ ಒಡಂಬಡಿಕೆಯಲ್ಲಿ ಜೀವಿಸಿದರು. ನೀನು ಹೊಸ ಒಡಂಬಡಿಕೆಯನ್ನು, ನೀನು ಹೊಸ ಒಡಂಬಡಿಕೆಯವರು. ದೇವರ ರಕ್ತ ಸುರಿಸಲ್ಪಟ್ಟಿದೆ, ರಕ್ತದಿಂದ ತೊಳೆಯಲ್ಪಟ್ಟು ಕೃಪೆಯ ಜೀವನದಲ್ಲಿ ಜೀವಿಸ್ತಾ ಇದೆಯಾ? ನಿನ್ನ ಹತ್ರ ದೇವರ ಆತ್ಮ ಮಾತಾಡಬೇಕು. ಆತ್ಮ ನಿನ್ನ ಹತ್ರ ಕಾದುಕೊಂಡಿದ್ದಾಳೆ. ನೀನು ದೇವರ ಆತ್ಮನನ್ನು ಉಪಯೋಗಿಸ್ಕೊಳ್ತಾ ಇಲ್ಲ. ಕೇವಲ ಪ್ರೇಯರ್ ಮಾಡೋ ಟೈಮಲ್ಲಿ ಮಾತ್ರ ಅನ್ಯ ಭಾಷೆಗೆ ಉಪಯೋಗಿಸ್ಕೊಳ್ತಾ ಇದೆಯಾ? ನಿನಗೆ ಪ್ರತಿ ವಿಷಯದಲ್ಲಿ ಸಹಾಯ ಮಾಡ್ತಾನೆ, ಮಾತಾಡ್ತಾನೆ. ಇದು ಮಾಡಬೇಡ, ಇದು ಮಾಡು, ಇದು ತಿನ್ಬೇಡ, ಇದು ತಿನ್ನು, ಈ ಪ್ರೇಯರ್ ಮಾಡು, ಎದ್ದೇಳು, ಕುತ್ಕೋ, ಇಲ್ಲಿರ್ಬೇಡ, ಹೋಗು, ಇದು ಮಧ್ಯದಿಂದ, ಇದು ಒಳ್ಳೇದಲ್ಲ, ನೀನಿರೋ ಸ್ಥಳ ಅಲ್ಲ, ನೀನ್ ಪಾಪ ಮಾಡ್ತಾ ಇದೆ, ನೋ ಬೇಡ, ಎಚ್ಚರಿಸ್ತಾನೆ. ಹೋಗ್ತಾ ಇದ್ದಂಗೆ, ತಪ್ಪು ಮಾಡ್ತಾ ಇದ್ದಂಗೆ, ಯೂಟ್ಯೂಬ್ ಒಳಗಡೆ, ನೆಟ್ ಒಳಗಡೆ ಹೋಗ್ತಾ ಇದ್ದಂಗೆ, ಯಾರ ಅನ್ಯ ಜನಗಳ ಮಧ್ಯದಲ್ಲಿ ತಮಾಷೆ, ಜೋಕ್ಸ್, ಅತಿಯಾಗಿ ಎಂಟರ್ಟೈನ್ಮೆಂಟ್, ಮನರಂಜನೆ ನೀನ್ ಇರೋವಾಗ್ಲೇ ನಿನ್ನ ಹತ್ರ ಮಾತಾಡ್ಬಿಡ್ತಾನೆ. ನೀನ್ ಪಾಪ ಮಾಡ್ತಾನೆ. ಯಾವಾಗ ಪಾಪ ಮಾಡಿ ಗೊತ್ತಾ? ಏನು ಕೆಲಸ ಇದ್ರೆ ಸುಮ್ಮನೆ ಕೂತ್ಕೊಂಡು ಮಾತಾಡ್ತೀಯಲ್ಲ, ಅವಾಗಲೇ ಜಾಸ್ತಿ ಪಾಪ ಮಾಡ. ಆದ್ರೆ ನಿನ್ನ ಹತ್ರ ಕಂಟ್ರೋಲ್ ಆಗ್ಬೇಕಂದ್ರೆ ದೇವರಾತ್ಮ ಇದ್ರೆ ಮಾತ್ರ ಕಂಟ್ರೋಲ್. ನಾನು ಯಾವಾಗಲೂ ನಿಮ್ಮನ್ನು ಕಂಟ್ರೋಲ್ ಮಾಡಲ್ಲ, ಇಲ್ಲಿ ಕಂಟ್ರೋಲ್ ಮಾಡ್ತೀನಿ, ನಿಮ್ಮ ಮನೆಗೆ ಬಂದಾಗ ಕಂಟ್ರೋಲ್ ಮಾಡ್ತೀನಿ. ಮಿಕ್ಕಿದ ಟೈಮ್ ನಿನ್ನ ಜೊತೆಲೆ ಬರೋನು ಸಹಾಯಕ ಯಾರಂದ್ರೆ ಪರಿಶುದ್ಧಾತ್ಮ. ಪವಿತ್ರ ಆತ್ಮನನ್ನ ದುಃಖಪಡಿಸಬೇಕು. ನಿಮಗೆ ಇನ್ನ ಒಂದು ಮಾತು ಹೇಳ್ಬೇಕಂದ್ರೆ, ಪವಿತ್ರ ಆತ್ಮನನ್ನ ವಾಕ್ಯ ಪರಿಶುದ್ಧಾತ್ಮ ಮಾತಾಡೋ ಒಂದೊಂದು ಮಾತನ್ನ ನೀನು ನೆರವೇರಿಸಬೇಕು. ನೀನು ವಿರುದ್ಧವಾಗಿ ನಡೆಯುವಾಗ ಖಂಡಿತ ದೇವರಾತ್ಮ ದುಃಖ ಪಡ್ತಾನೆ. ದುಃಖ ಪಡಿಸಬೇಡಿ. ನೆಕ್ಸ್ಟ್, ಆತನಲ್ಲಿ ವಿಮೋಚನೆ ದಿನಕ್ಕಾಗಿ ಮುದ್ರೆ ಹೊಂದಿದಿರಲ್ಲ. ಆಮೇಲೆ ಸಾಕಮ್ಮ. ವಿಮೋಚನೆ ದಿನ ಅಂದ್ರೆ ಏನು? ಈ ಭೂಮಿಯಿಂದ ನಮಗೊಂದು ದಿನ ವಿಮೋಚನೆ ಇದೆ, ಈ ದೇಹದಿಂದ ನಮಗೊಂದು ದಿನ ವಿಮೋಚನೆ ಇದೆ, ಈ ಲೋಕದಿಂದ ನಮಗೊಂದು ದಿನ, ಭೂಮಿಯಿಂದ ನರಕದ ನ್ಯಾಯ ತೀರ್ಪಾದ್ಮೇಲೆ ನಿತ್ಯ ಜೀವ ಒಂದು ದಿನ, ಅದು ಬಿಡುಗಡೆ ದಿನ ಅಂತಾರೆ, ವಿಮೋಚನೆ ದಿನ ಅಂತಾರೆ. ಪಾಪದ ಜೀವಿತದಿಂದ, ಶರೀರ ಜೀವನದಿಂದ ವಿಮೋಚನೆಯನ್ನು ಕೊಡ್ತಾನೆ ದೇವರು. ದೇಹಕ್ಕೆ ವಿಮೋಚನೆಯನ್ನು ಕೊಡ್ತಾನೆ. ನಮ್ಮ ಆತ್ಮ ದೇವರ ಹತ್ರ ಹೋಗುತ್ತೆ, ದೇಹ ಮಣ್ಣಿಗೆ ಹೋಗುತ್ತೆ. ನಮ್ಮ ದೇಹ ಎಲ್ಲಿಗೆ ಹೋಗುತ್ತೆ? ನಮ್ಮ ಆತ್ಮ ದೇವರ ಹತ್ರ ಹೋಗುತ್ತೆ. ಹಲ್ಲೆಲೂಯಾ. ಅಕಸ್ಮಾತ್ ಜೀವಂತವಾಗಿದ್ರೆ ಯೇಸು ಕ್ರಿಸ್ತನ ಬರುವಾಗ ಈಗ ಎತ್ತಲ್ಪಡ್ತೀಯ, ಅದನ್ನು ವಿಮೋಚನೆ ಅಂತ. ವಿಮೋಚನೆ ದಿನಕ್ಕಾಗಿ ಪವಿತ್ರ ಆತ್ಮದಿಂದ ಏನಾಗಿದೆ? ನೀನು ಮುದ್ರೆಯನ್ನ ಹೊಂದಿದೀಯ. ಏನನ್ನ ಹೊಂದಿದೀಯ? ಮುದ್ರೆ, ಸೀಲ್. ಇದು ಪರಲೋಕದ ಸ್ವತ್ತು. ಇದು ಯೇಸು ಕ್ರಿಸ್ತನ ರಕ್ತದಿಂದ ತೊಳೆಯಲ್ಪಟ್ಟಿರೋದು. ತಂದೆ, ಮಗ, ಪವಿತ್ರಾತ್ಮನ ಹೆಸರಿನಲ್ಲಿ ದೀಕ್ಷಾಸ್ಥಾನ ತಗೊಂಡು ಅದಾದ್ಮೇಲೆ ಪವಿತ್ರಾತ್ಮದಿಂದ ತುಂಬಲ್ಪಟ್ಟಿರೋರು, ಆತ್ಮಾನುಸಾರವಾಗಿ ಜೀವಿಸೋರು.
ಪರಿಶುದ್ಧಾತ್ಮ ಈ ಮೂರಲ್ಲಿ ಯಾರಿದ್ದಾರೆ ಭೂಮಿಯಲ್ಲಿ? ಪರಿಶುದ್ಧಾತ್ಮನ ಯುಗ ಅಂತೇಳಿ ಇವಾಗ ಪರಿಶುದ್ಧಾತ್ಮನ ಯುಗ. ಈ ಟೈಮ್ ಪರಿಶುದ್ಧಾತ್ಮನ ಸಮಯ. ಎಲ್ಲರಿಗೂ ಅಂದ್ರೆ ಸಭೆ ಆಗಿರೋ ನೀನು ಎತ್ತಲ್ಪಡುವುದು ಪರಿಶುದ್ಧಾತ್ಮನಿರ್ತಾನೆ. ಆಮೇಲೆ ನೀನು ಎತ್ತಲ್ಪಟ್ಟ ಮೇಲೆ ಈ ಭೂಮಿ 1007 ವರ್ಷ ಇರ್ತದೆ. ಹೆಂಗ್ ಬ್ರದರ್ ನೀವು ಹೇಳ್ತೀರಂದ್ರೆ ಬೈಬಲ್ ಅಲ್ಲಿರೋ ರೆಫರೆನ್ಸ್ ತಗೊಂಡು ನಾನು ಹೇಳ್ತಾ ಇದ್ದೀನಿ. ಹೆಂಗೆ ಅದು ಯೇಸು ಕ್ರಿಸ್ತನ್ ಬಂದು ಸಭೆಯನ್ನು ಎತ್ಕೊಂಡ್ಮೇಲೆ ಅದರ ನೆಕ್ಸ್ಟ್ನೇ ಕ್ರಿಸ್ತು ವಿರೋಧಿ ಭೂಮಿಗೆ ಬರ್ತಾನೆ. ಅವನು 7 ವರ್ಷ ಈ ಭೂಮಿಯನ್ನ ಕಡುಘೋರವಾಗಿ ಬಹಳ ಭಯಂಕರವಾಗಿ ಅನ್ಯಾಯವಾಗಿ ಆಳ್ತಾನೆ. 7 ವರ್ಷ ಆಯ್ತಾ? ಅದಾದ್ಮೇಲೆ ಇಮಿಡಿಯೇಟ್ಲಿ ಯೇಸು ಕ್ರಿಸ್ತನ್ ಈ ಭೂಮಿಗೆ ಪರಿಶುದ್ಧರೊಂದಿಗೆ ಬರ್ತಾನೆ. 7 ವರ್ಷ ಆದ್ಮೇಲೆ ಪರಿಶುದ್ಧರೊಂದಿಗೆ 1000 ವರ್ಷ ಈ ಭೂಮಿ ಇರ್ತದೆ. ಆಮೇಲೆ ಎಷ್ಟು ವರ್ಷ? ಅದೇ 1007 ವರ್ಷ. ಅದಾದ್ಮೇಲೆ 1000 ವರ್ಷ ಮುಗಿದ್ಮೇಲೆ ಸಮಾಪ್ತಿಯಾಗುತ್ತೆ. ಎಲ್ಲಾನು ನ್ಯಾಯ ತೀರ್ಪಾಗುತ್ತೆ. ಕಂಪ್ಲೀಟ್. ಪಾಪ ಮಾಡಿದವರಿಗೆ ನರಕ, ಪರಿಶುದ್ಧವಾಗಿ ಜೀವಿಸೋರಿಗೆ, ವಾಕ್ಯಾನುಸಾರವಾಗಿ ಜೀವಿಸಿದವರಿಗೆ, ಯೇಸುವನ್ನು ನಂಬಿ ಭಯಭಕ್ತಿಯಿಂದ ಜೀವಿಸೋರಿಗೆ ಪರಲೋಕ ಎಂಬ ನಿತ್ಯ ಜೀವ. ಇದನ್ನ ವಿಮೋಚನೆ ಅಂತಾರೆ. ಈ ದಿನಕ್ಕೆ ನಿನ್ನನ್ನು ಸಿದ್ಧಪಡಿಸೋದಕ್ಕೆ ಪರಿಶುದ್ಧಾತ್ಮ. ಈ ದಿನಕ್ಕೆ ಸಿದ್ಧಪಡಿಸೋದಕ್ಕೆ ನಿನ್ನ ಹತ್ರ ಪರಿಶುದ್ಧಾತ್ಮ. ಹಲ್ಲೆಲೂಯಾ. ಯಾಕೆ ಪರಿಶುದ್ಧಾತ್ಮ ಅಂತ? ಪರಿಶುದ್ಧಾತ್ಮನೇ ನಿನ್ನನ್ನು ಸೆಲೆಕ್ಷನ್ ಮಾಡ್ಕೊಂಡು, ಪರಿಶುದ್ಧಾತ್ಮನೇ ನಿನ್ನನ್ನ ಈಕೆನ ಎತ್ಕೋ, ಇವನ್ನ ಎತ್ಕೋ, ಈಕೆನ ತಗೋ, ಈ ಸಹೋದರನ್ ತಗೋ, ಈ ಸಹೋದರನ್ ತಗೋ ಹೇಳೋದೇ ಪರಿಶುದ್ಧಾತ್ಮ. ಜೀಸಸ್ ತೋರಿಸ್ಕೊಡೋದೇ ಜೀಸಸ್ಗೆ ಗೊತ್ತಾಗುತ್ತೆ, ಹೇಳೋದೇ ಬೇಡ. ಪರಿಶುದ್ಧಾತ್ಮ ನಿನ್ನಲ್ಲಿದ್ರೆ ನಿನ್ನ ಕಂಪ್ಲೀಟ್ ಎಳ್ಬಿಡ್ತಾರೆ. ಪರಲೋಕ ಎಳ್ಕೊಂಡ್ಬಿಡ್ತಾರೆ. ಯೇಸು ಕ್ರಿಸ್ತನ್ ಎಳ್ಕೊಂಡ್ಬಿಡ್ತಾರೆ. ನನ್ನ ಭೂಮಿಯಿಂದ, ಪಾಪಿಗಳ ಮಧ್ಯದಿಂದ, ಅಶುದ್ಧ ಲೋಕದಿಂದ, ಸೈತಾನ ಲೋಕದಿಂದ ನಿನ್ನ ಎತ್ಕೊಂಡ್ಬಿಡ್ತಾರೆ. ಹಲ್ಲೆಲೂಯಾ. ಈಗ ನಮ್ಮ ವಾಕ್ಯನ ಯೋಹಾನ ಗ್ರಂಥ 16ನೇ ಅಧ್ಯಾಯ 7, 8, 9, 10, 11, 12, 13, 14, 15 ಇಷ್ಟು ವಾಕ್ಯಗಳು. ಆಗ ಯೋಹಾನ ಗ್ರಂಥ 16ನೇ ಅಧ್ಯಾಯ 7ರಿಂದ 13ನೇ ವಚನ ತನಕ ನೋಡೋಣ. ಓದಿ. ಆದರೂ ನಾನು ನಿಮಗೆ ಸತ್ಯವನ್ನು ಹೇಳುತ್ತೇನೆ, ಕೇಳಿರಿ. ನಾನು ಹೋಗುವುದು ನಿಮಗೆ ಹಿತಕರವಾಗಿದೆ. ಯೇಸು ಕ್ರಿಸ್ತನು ಭೂಮಿಯಲ್ಲಿ ಇರುವಾಗ ಹೇಳ್ತಾ ಇದ್ದಾರೆ ಶಿಷ್ಯರಿಗೆ, ಆ ಕಾಲದ ಜನರಿಗೆ, ನಾನು ಬಂದು 33 ವರ್ಷ ಆಯಿತು. ಈಗ ನಾನು ಹೋಗೋದು ಒಳ್ಳೇದು. ಈಗ ಇಲ್ಲಿಂದ ಪರಲೋಕಕ್ಕೆ ಬಂದಲ್ಲ, ಆ ಸ್ಥಳಕ್ಕೆ ವಾಪಸ್ ಸೈತಾನ ಆಲೋಚನೆಯನ್ನು ಲಯಪಡಿಸಬೇಕಾ, ತಂತ್ರಗಳನ್ನು ಮುರಿಬೇಕಾ, ದೇವರ ಚಿತ್ತನ ನೆರವೇರಿಸಬೇಕಾ? ಪರಿಶುದ್ಧಾತ್ಮನಿಲ್ಲದೆ ನೀನು ಅಯೋಗ್ಯಳು. ಆ ಕಾರ್ಯಗಳಿಗೆ ನೀನು ಅಯೋಗ್ಯಲೇ. ನಾನಾದ್ರೂ ಸರಿನೇ, ನೀನಾದ್ರೂ ಸರಿನೇ. ಹೊರಗಡೆ ಯಾವ ಕ್ರಿಸ್ತು ಬೋಧಕಿ, ಬಿಷಪ್, ರೆವರೆಂಟು ಯಾರಾದ್ರೂ ಸರಿನೇ. ದೇವರಾತ್ಮ ಇದ್ದೀರಾ, ಏನೊಂದು ಕ್ರಿಯೆ ಕೂಡ ಜರಗಲ್ಲ ಆಧ್ಯಾತ್ಮಿಕ ಬದುಕಿನಲ್ಲಿ. ಯಾಕೆ? ಈ ಬೈಬಲ್ ಅನ್ನು ಬರೆದಿರೋದೇ ಪರಿಶುದ್ಧಾತ್ಮ. ಸಭೆಯನ್ನು ರೆಡಿ ಮಾಡ್ತಾ ಇರೋದೇ ಪರಿಶುದ್ಧಾತ್ಮ. ಪ್ರತಿ ಬೋಧಕಿಯಲ್ಲಿ, ವಿಶ್ವಾಸಿಯಲ್ಲಿ, ಬೋಧಕನಲ್ಲಿ ಪರಿಶುದ್ಧಾತ್ಮ ಇರಬೇಕು. ಅವನ ಅಪೊಸ್ತಲನು, ಅವನ ಪ್ರವಾದಿನು, ಅವನ ಸುವಾರ್ತಿಕನು, ಅವನ ಒಂದು ಸಭೆಯನ್ನು ನಡೆಸೋ ಬೋಧಕನು, ಇಲ್ಲ ಸಭೆ ಹಿರಿಯನು, ಆಮೇಲೆ ಇಲ್ಲ ಊಟ ಉಪಚಾರ, ಚರ್ಚ್ ಮ್ಯಾನೇಜ್ಮೆಂಟ್, ಯೂಟ್ಯೂಬ್ ಸಿಸ್ಟಮ್, ಕಸ ಗುಡ್ಸ್, ಪ್ರತಿ ಒಬ್ಬರ ಹತ್ರ ಕೂಡ ಪರಿಶುದ್ಧಾತ್ಮ ಕ್ರಿಯೆ ಮಾಡಬೇಕು. ಇಲ್ಲಂದ್ರೆ ನೀನು ಅನ್ಯಾಯವಾಗಿ, ಮೋಸದಿಂದ, ಅಕ್ರಮವಾಗಿ ಮಾಡ್ತೀಯ. ಹಲ್ಲೆಲೂಯಾ. ಓಕೆ, ಕಂಟಿನ್ಯೂ ಮಾಡಿ. ಆತನು ಬಂದು ಪಾಪ, ಯಾರು? ಅಸಹಾಯಕರು. ಸಹಾಯಕನಂದ್ರೆ ಯಾರು? ಸತ್ಯದ ಆತ್ಮ, ದೇವರ ಆತ್ಮನು. ವಾಕ್ಯ ಕೇಳಿದ್ರಲ್ಲ, ಎಫೆಸ ಗ್ರಂಥ 4:30 ದೇವರ ಆತ್ಮನು, ಸಹಾಯದ ಆತ್ಮನು, ಯೇಸುವಿನ ಆತ್ಮನು, ಕ್ರಿಸ್ತನ ಆತ್ಮನು, ಮಗನ ಆತ್ಮನು, ಬದುಕಿಸುವ ಆತ್ಮನು, ದೇವರ ಆತ್ಮನು ನಿಮಗೆ ಬಂದು ಒಂದು ಪಾಪ ಮಾಡಬೇಡ. ಪಾಪ ಅಂದ್ರೆ ಏನು? ಯಾವುದು ಪಾಪ, ಯಾವುದು ಪಾಪ ಅಲ್ಲ.
ಸಿಗರೇಟ್ ಕುಡಿತೀನಿ, ನಾನು ಅನಿಸ್ತಿದ್ದೀನಿ, ತಲೆ ಎತ್ತು ಕೇಳಬೇಕು ವಾಕ್ಯ ದಯಮಾಡಿ. ಆಮೇಲೆ ತಲೆ ಎತ್ತು ಕೇಳಬೇಕು. ನಾನು ಯಾರಾದರೂ ಅದನ್ನೇ ಕೇಳೋದು, ನಾನು ಅದನ್ನೇ ಮಾಡಿ ನಿಮಗೂ ಅದನ್ನೇ ಕೇಳ್ತೀನಿ. ದೇವರ ಆತ್ಮ ಮಾತಾಡುವಾಗ ತಲೆ ಎತ್ತು. ಬೈಬಲ್ ನಿನ್ನ ಹತ್ರ ಇದೆ, ನಾನು ಕೇಳಿದ್ರೆ ತಿರ್ಗಾ ಕೊಡ್ತೀನಿ. ಯೂಟ್ಯೂಬಲ್ಲಿ ಇದೆ ವಾಕ್ಯ. ನಿನಗೇನು ಕಷ್ಟ ಇಲ್ಲ, ನೀನು ಅಷ್ಟು ನೋಡೋದು ಕಷ್ಟ ಅಂದರೆ ಇನ್ನೇನು ಮಾಡೋಕ್ಕಾಗಲ್ಲ. ಅಲ್ಲಿ ನೋಡಿ ಇಟ್ಕೊಂಡು ನೋಡೋಣಪ್ಪ, ಕ್ಯಾಚ್ ಮಾಡ್ಕೊಳ್ಳೋಣಪ್ಪ, ಹುಡುಕೋಣ ದೇವ್ರನ್ನೋದು ನೀನಲ್ಲಿ ಇಲ್ಲ ಅಂದರೆ ನೀನು ಪರ್ಲಕ್ಕೂ ಹೋಗಲ್ಲ. ಆಮೇಲೆ ನಿನ್ನ ಭಯ ಎಕ್ಕಿಸ್ತಲ್ಲ, ಕರೆಕ್ಟಾಗಿ ನಡೆಸೋದಕ್ಕೆ ಹೇಳ್ತಾ ಇದ್ದಾರೆ. ಅಲ್ಲೆಲ್ಲೂಯ್ಯ. ಕೇಳು. ಆಮೇಲೆ ಇದು ಕೆಟ್ಟದ್ದು, ಇದು ಒಳ್ಳೆಯದು, ಇದು ಪಾಪ ಅಲ್ಲ ಅಂತ ನಿನ್ನ ಹತ್ರ ಮಾತಾಡಬೇಕು. ಇಲ್ಲಂದ್ರೆ ಒಳ್ಳೆಯದನ್ನು ಕೂಡ ಪಾಪ ಅನ್ಕೊಂತೀಯ, ಕೆಟ್ಟದ್ದನ್ನು ಕೂಡ ಪಾಪ. ಅದಾದ್ರೆ ಪರವಾಗಿಲ್ಲ. ಒಳ್ಳೆಯದನ್ನು ಪಾಪ ಅನ್ಕೊಂಡ್ರೆ ಬೆಲೆ ಕಷ್ಟ. ಒಳ್ಳೇದು ಮಾಡದಿರೋದೇ ಒಂದು ಪಾಪ, ದೇವ್ರ ಚಿತ್ರ ನೆರವೇರಿಸ್ತಿರೋದೇ ಒಂದು ಪಾಪ, ಪವಿತ್ರಾತ್ಮ ದುಃಖ ಪಡಿಸೋದೇ ಒಂದು ಪಾಪ. ಆಮೇಲೆ ಎಲ್ಲರೂ ಒಂದು ಮಿಸ್ಟೇಕ್ ಮಾಡ್ತಾರೆ ಅಂತ ಹೇಳಿದ್ನಲ್ಲ, ಏನಂದ್ರೆ ನಾನು ಸಿಗರೇಟ್ ಕುಡಿತೀನಿ, ಬೀಡಿ ಕುಡಿತೀನಿ, ತಂಬಾಕು ಸೇರ್ತೀನಿ, ತಿಂತೀನಿ, ಡ್ರಿಂಕ್ಸ್ ಕುಡಿತೀನಿ, ನನ್ನ ಮೇಲೆ ಪವಿತ್ರಾತ್ಮ ಬರಲ್ಲ, ನಾನು ಸರಿಯಾಗಿಲ್ಲ, ನಾನು ಪಾಪಿ, ನಾನು ದ್ರೋಹಿ, ನಾನು ಅನ್ಯಾಯಗಾರ, ನಾನು ವ್ಯಭಚಾರದಲ್ಲಿದ್ದೀನಿ. ನೋ, ಪರಿಶುದ್ಧಾತ್ಮ ಬಂದ್ಮೇಲೆ ನೀನು ಕ್ಲಿಯರ್ ಆಗುತ್ತೆ. ಪರಿಶುದ್ಧಾತ್ಮ ಬಂದು ನಿನ್ನಲ್ಲಿ ಶುದ್ಧೀಕರಣ ಸ್ಟಾರ್ಟ್ ಮಾಡ್ತಾನೆ. ತುಟಿಗಳಿಂದ ಹಿಡಿದು ಕೂದಲು ನಡಿಲತ್ತಿ ಹಿಡಿದು ಪಾದಗಳ ತನಕ ಎಲ್ಲೆಲ್ಲಿ ಪಾಪಗಳು ಫುಲ್ ಅಡಗಿರ್ತೈತೆ. ಹೃದಯದಿಂದ ಹಿಡಿದು ಕೈಗಳಲ್ಲಿ, ಕಣ್ಣುಗಳಲ್ಲಿ, ಕಿವಿಗಳಲ್ಲಿ, ತಲೆಯಲ್ಲಿ, ಮೈನಲ್ಲಿ, ಬ್ರೈನಲ್ಲಿ, ಹಾರ್ಟಲ್ಲಿ, ಚೆಸ್ಟ್ ಅಲ್ಲಿ, ಒಂದರಲ್ಲಿ ಕೂಡ ಪಾಪ ತುಂಬಿರ್ತದೆ. ಕಾಲಗಳಲ್ಲಿ ಎಲ್ಲೆಲ್ಲಿಗೋ ನಡ್ಕೊಂಡು ಹೋಗಿದೆ, ಏನೇನೋ ಮುಟ್ಟಿರ್ತದೆ, ಏನೇನೋ ರುಚಿಸಿದೆ, ಏನೇನೋ ಮಾತಾಡಿರ್ತದೆ. ನಾಲಿಗೆ, ತುಟಿಗಳು ಒಂದೊಂದು ಕೂಡ ನಿನ್ನಲ್ಲಿ ವಾಶ್ ಮಾಡ್ತಾನೆ. ಆಸಿಡ್ ಹಾಕಿದ್ಮೇಲೆ ವಾಶ್ ಆಗುತ್ತೋ, ಆರ್ಪಿಕ್ ಹಾಕಿದ್ಮೇಲೆ ವಾಶ್ ಆಗುತ್ತೋ, ಹೇಗೆ ಫ್ಲೋರ್ ಕ್ಲೀನರ್ ಹಾಕಿದ್ಮೇಲೆ ವಾಶ್ ಆಗುತ್ತೋ, ಹೇಗೆ ಲಿಕ್ವಿಡ್ ಹಾಕಿದ್ಮೇಲೆ ಮನೆ, ಟೈಲ್ಸ್, ಬಾತ್ರೂಮ್ ವಾಶ್ ಆಗುತ್ತೋ. ಅದು ಲೋಕದ ಹೇಳಿಕೆ. ಸಾರಿ, ಪರಿಶುದ್ಧಾತ್ಮನೇ ಅದನ್ನು ನಾನು ಡಿಪೆಂಡ್ ಮಾಡಲ್ಲ. ನಿಮ್ಗೆ ಅರ್ಥ ಆಗೋದಕ್ಕೆ ಹೇಳ್ತಾ ಇದ್ದೀನಿ. ಯಾರು ಯೂಟ್ಯೂಬಲ್ಲಿ ನೋಡೋದು ಕೂಡ ತಪ್ಪೇಳ್ಕೋಬಾರ್ದು ಅಂತ. ಹೇಗೆ ನಿಮ್ಗೆ ಅದು ವಾಶ್ ಮಾಡ್ಕೊಳ್ತದೋ, ಈ ದೇಹವೆಂಬ ಆಲಯ ವಾಶ್ ಆಗ್ಬೇಕಂದ್ರೆ, ಈ ಕ್ರಿಸ್ತನ ದೇಹ ವಾಶ್ ಆಗ್ಬೇಕಂದ್ರೆ, ಈ ದೇಹ ಮೊದಲ ಗಿತ್ತಿಯಾಗಿ ಮಾರ್ಪಡಬೇಕಂದ್ರೆ, ಈ ದೇಹ ಸಭೆಯಾಗಿ ಕ್ರಿಸ್ತನಿಗೆ ಸಿದ್ಧವಾಗಬೇಕಂದ್ರೆ, ಪರಿಶುದ್ಧಾತ್ಮ ಎಂಬ ಆತ್ಮನು ಸಹಾಯಕನು ನೀನು ಇಲ್ದಿರಾ ನೀನ್ ಪಾಪಗಳನ್ನ ಬಿಡಕ್ಕಾಗಲ್ಲ. ಹಳೆ ಪಾಪಗಳನ್ನ, ಬಿಟ್ಟಿರೋ ಪಾಪಗಳನ್ನ ತಿರ್ಗಾ ಮಾಡ್ತೀಯ. ನೀನ್ ಹೇಗನ ತಿಳ್ಕೊಳ್ಳಿ. ಅದೇ ಬ್ರದರ್, ನಾನು ಇದು ತಗೊಂಡಿದ್ದೀನಲ್ಲ, ಕೆಲವು ಬೋಧಕರು ಹೇಳ್ತಾರೆ, ಕೆಲವು ಉಪದೇಶಗಳು ಹೇಳ್ತಾರೆ, ಕೆಲವು ಸಭೆಗಳು ಹೇಳ್ತೈತೆ, ಒಂದ್ಸಾರಿ ನಾವು ದೀಕ್ಷಾ ಸ್ಥಾನ ತಗೊಂಡ್ಬಿಟ್ರೆ ನಮ್ಮ ಪಾಪಗಳೆಲ್ಲ ನೀರು ಟ್ಯಾಂಕಲ್ಲೇ ಹೋಗ್ಬಿಡ್ತು. ನಮ್ಮ ಕೃಪಾ ಯುಗದಲ್ಲಿ ಬಂದ್ಬಿಟ್ಟೆ ನಾವ್ ಏನ್ ಪಾಪ ಮಾಡಿದ್ರು ಕೂಡ ಕೃಪೆ ಅಡ್ಜಸ್ಟ್ ಮಾಡ್ಕೊಂತ ಇದೆ. ಆ ಬೇಸಿಗೆ ಬಿಡುಗಡೆ ಕೊಟ್ಬಿಟ್ಟು, ಆ ರೋಗಿಗೆ, ಕುಷ್ಠರೋಗಿಗೆ ಬಿಡುಗಡೆ ಕೊಟ್ಬಿಟ್ಟು ಏನ್ ಹೇಳಿ ಕಳಿಸ್ತಾ ಇದ್ದಾರೆ? 18 ವರ್ಷದ ಅಬ್ರಹಾಮನ ವಂಶದವರಿಗೆ ಬಿಡುಗಡೆ ಕೊಟ್ಟು ಏನ್ ಹೇಳಿ ಕಳಿಸ್ತಾರೆ? ಎಲ್ಲರಿಗೂ ಜೀಸಸ್ ಗೊತ್ತಾ? ಯಾರಿಗೆ ಅದ್ಭುತ ಮಾಡಿ ದೆವ್ವ ಬಿಡಿಸಿದ್ರೆ ಏನ್ ಹೇಳ್ತಾ ಇದ್ದಾರೆ ಗೊತ್ತಾ? ಇನ್ಮೇಲೆ ಪಾಪ ಹೆಚ್ಚಿನ ವಾರ ನಿನ್ ಮೇಲೆ ಬರ್ತಾರೆ. ದೀಕ್ಷಾ ಸ್ಥಾನ ಕೊಡಿಸ್ಬಿಟ್ಟು ಹಂಗೆ ಹೇಳ್ತಾ ಇದ್ರ ಜೀಸಸ್, ಯೇಸು ಸ್ವಾಮಿ ಹಂಗೆ ಹೇಳ್ತಾ ಇದ್ರ, ಇನ್ ಮೇಲೆ ಪಾಪ ಮಾಡಬೇಡ, ದೀಕ್ಷಾ ಸ್ಥಾನ ತಗೊಂಡ್ಬಿಟ್ಟಿದ್ದೀನಿ ಅಂತ ಹೈವೇ ರೋಡಲ್ಲಿ ಹೋಗೋಕ್ಕಾಗುತ್ತಾ? ದೀಕ್ಷಾ ಸ್ಥಾನ ತಗೊಳ್ಳೋರು ಹೈವೇ ರೋಡಲ್ಲಿಂದ ಬಂದು ಇಕ್ಕಟ್ಟಾದ ಮಾರ್ಗದಲ್ಲಿ ಹೋಗೋದು. ಏನ್ ಮಾರ್ಗ ಅದು? ಇಕ್ಕಟ್ಟಾದ ಮಾರ್ಗ. ನೀನು ಪರಿಶುದ್ಧವಾಗಿ ಜೀವಿಸೋಕೆ ಬಹಳ ಶೋಧನೆಗಳು, ಕೊರತೆಗಳು, ಕಷ್ಟಗಳು, ಉಪದ್ರವ, ವೇದನೆ, ರೋಗ, ದುಃಖ, ಶ್ರಮ, ಸಂಕಟ, ಬಲಹೀನತೆ ಅನೇಕಗಳು ಎದುರಾಗ್ತದೆ. ಪರಿಶುದ್ಧಾತ್ಮ ಎಲ್ಲಾಗಳಲ್ಲಿ ನಿನ್ನ ಮನಕಾಲ ಹಾಕಿಸ್ತಾನೆ, ನಿಲ್ಲೋದಕ್ಕೆ ಪ್ರೇರೇಪಣೆ ಮಾಡ್ತಾನೆ, ಸೋತೋಗೋದಕ್ಕೆ ಬಿಡೋದಿಲ್ಲ, ಹಿಂದೆ ಓಡೋಗೋದಕ್ಕೆ ಬಿಡೋದಿಲ್ಲ, ಬೈಬಲ್ ಅನ್ನ ಮಡಿಚಿ ಪಕ್ಕದಲ್ಲಿ ಇರೋದಕ್ಕೆ ಬಿಡೋದಕ್ಕೆ ನಿನ್ನನ್ನ ಬಿಡೋದಿಲ್ಲ, ಆಲಯಕ್ಕೆ ಬರ್ದಿರಂಗೆ ನಿನ್ನನ್ನ ಬಿಡಲ್ಲ. ಕರ್ಕೊಂಡು ಬರ್ತಾನೆ, ಎಳ್ಕೊಂಡು ಬರ್ತಾನೆ ಪ್ರೇಯರ್ಗೆ, ಮನಕಾಲ್ಗೆ, ವಾಕ್ಯ ಓದೋದಕ್ಕೆ, ಸಭೆಗೆ ಸೇರೋದಕ್ಕೆ, ಆತ್ಮಿಕವಾಗಿ ಬೆಳೆಯೋದಕ್ಕೆ, ವಾಕ್ಯದಲ್ಲಿ ಬೆಳೆಯೋದಕ್ಕೆ, ಪ್ರಾರ್ಥನೆಯಲ್ಲಿ ಬೆಳೆಯೋದಕ್ಕೆ, ನಂಬಿಕೆಯಲ್ಲಿ ಬೆಳೆಯೋದಕ್ಕೆ, ಅಭಿಷೇಕದಲ್ಲಿ ಬೆಳೆಯೋದಕ್ಕೆ, ವರಗಳನ್ನು ಪಡ್ಕೊಳ್ಳೋದಕ್ಕೆ, ವಾಕ್ಯವನ್ನು ತಿಳ್ಕೊಳ್ಳೋದಕ್ಕೆ ನಿನ್ನನ್ನ 24 ಗಂಟೆ ನಿನ್ನಲ್ಲಿ ಕ್ರಿಯೆ ಮಾಡ್ತಾನೆ. ನಿನ್ನಲ್ಲಿ ಜಡಕ್ಕಾಗಿ ಕ್ರಿಯೆ, ನಿನ್ನಲ್ಲಿ ಕಾರ್ಯ ಮಾಡ್ತಾ ಇದ್ದಾರಾ?
ಚರ್ಚಿಗೆ ಬಂದಾಗ ಮಾತ್ರ ಮಾತಾಡ್ತಾನೆ. ಒಳ್ಳೆ ಪ್ರೇಯರ್, ಪರಿಶುದ್ಧಾತ್ಮ ಸ್ಟ್ರಾಂಗ್ ಆಗಿ ಮೂವ್ ಆಗೋತ್ರ ಅಲ್ಲಿ ಮಾತ್ರ ನೀನು ಸ್ವಲ್ಪ ಬಿದ್ದು ಒದ್ದಾಡಿ ಅನ್ಯ ಭಾಷೆ ಮಾತಾಡಿ ಮನೆಗೆ ಹೋಗಿ ತಣ್ಣಗಿರ್ತೀಯ. ದೇವರು ನಿನ್ನ ಒಳಗಡೆ ಕರ್ಕೊಂಡು ಹೋಗ್ತಾ ಇದ್ದಾನೆ. ಬೈಬಲ್ ಒಳಗಡೆ ಡೀಪ್ ಬೇರೆ ಬೇರೆ ರೂಮ್ಗಳು ಕರ್ಕೊಂಡು ಹೋಗ್ತಾ ಇದ್ದಾನೆ. ವಾರ ವಾರ, ಪ್ರತಿ ಶುಕ್ರವಾರ, ಪ್ರತಿ ದಿನ, ಪ್ರತಿ ಭಾನುವಾರ. ಹಲ್ಲೆಲೂಯಾ. ಸತ್ಯದ ಆತ್ಮ ನಿನ್ನಲ್ಲಿ ಬರುವಾಗ ಯಾವುದು ಪಾಪದ ಮಾತುಗಳು, ಯಾವುದು ತಪ್ಪಾದ ಪಾಪದ ಸ್ಥಳಗಳು, ಯಾವುದು ಪಾಪದ ಪದಾರ್ಥಗಳು, ಯಾವುದು ಪಾಪದ ಪಾನೀಯಗಳು, ಯಾವುದು ಪಾಪದ ಸ್ಥಳಗಳು, ಯಾವ ಪಾಪಿ ಮನುಷ್ಯರು ಅನ್ನೋದನ್ನು ನಿನಗೆ ತೋರಿಸ್ಕೊಡ್ತಾನೆ. ಯಾರ ಜೊತೆ ಸೇರ್ಬಾರ್ದು, ಏನ್ ಮಾತಾಡ್ಬೇಕು, ಏನ್ ಮಾತಾಡಿದ್ರೆ ಪಾಪ ಅಲ್ಲ, ಎಲ್ಲ ಕಲಿಸ್ಕೊಡ್ತಾನೆ. ಎಲ್ಲ ನಿನ್ಗೆ ಇದಿಲ್ಲ ಅಂದ್ರೆ ನೀನ್ ಪಕ್ಕಾ ಪಾಪ ಮಾಡ್ತೀಯ. ಪರಿಶುದ್ಧಾತ್ಮ ನಿನ್ನಲ್ಲಿ ಕ್ರಿಯೆ ಮಾಡ್ತಾ ಇಲ್ಲ ಅಂದ್ರೆ, ಕಾರ್ಯ ಮಾಡ್ತಾ ಇಲ್ಲ ಅಂದ್ರೆ ಪಕ್ಕಾ ನಿನ್ ಪಾಪದಲ್ಲಿದೆ. ನೀನ್ ಯಾರು? ನೀನ್ ಸೇವೆ ಮಾಡೋನು, ಸೇವಕಿನೋ, ಸೇವಕನು, ವಿಶ್ವಾಸಿನೋ, ಹೊಸಬ್ರು, ಅಳುಬ್ರು, ಪರಿಶುದ್ಧಾತ್ಮ ನಿನ್ನಲ್ಲಿ ಕ್ರಿಯೆ. ಇವತ್ತಿನ ವಾಕ್ಯನೇ ಅದು, ಕ್ರಿಯೆ ಮಾಡಬೇಕು. ಪ್ರತಿ ದಿನ ಕ್ರಿಯೆ ಮಾಡಬೇಕು ನಿನ್ನಲ್ಲಿ ಪರಿಶುದ್ಧಾತ್ಮ. ಯಾವಾಗನ್ನ ಒಂದ್ಸಾರಿ ಬಿಸಿಯಲ್ಲಿ ಹಂಗಿದ್ದು ಒಂದ್ 3 ದಿನ, ಒಂದು ವಾರ ಕಣ್ಣಿಗಿದ್ರೆ ಕೂಡ ನಿನ್ನ ಕಟ್ಟಿ ಎಬ್ಬರಿಸ್ಬಿಡ್ತಾನೆ. ನೀನ್ ಎಬ್ಬರಿಸಿ ಮನಕಾಲ ಹಾಕಿಸ್ತಾನೆ. ನೀನ್ ಎಬ್ಬರಿಸಿ ಇನ್ನೊಬ್ಬರಿಗೆ ಸುವಾರ್ತೆ ಹೇಳೋಕೆ ಕಳಿಸ್ತಾನೆ. ಫಿಲಿಪ್ಪನ್ನ ಯಾರು ಎತ್ಕೊಂಡ್ ಬಂದಿದ್ದು? ದೇವರಾತ್ಮ ಎತ್ಕೊಂಡ್ ಬಂದ್ಬಿಟ್ಟಿದ್ದು. ದೇವರಾತ್ಮ ಪೌಲನಿಗೆ ಹೇಳಿದ್ದು, ಇಲ್ಲಿ ಹೋಗು, ಸೇವೆಗೆ ಅಲ್ಲಿ ಮಾಡು, ಇದೇಳು, ಆ ಕಾರ್ಯ ಮಾಡು. ಪೇತ್ರನಲ್ಲಿ, ಎಲ್ಲ ಪರಿಶುದ್ಧರಲ್ಲಿ, ಅಪೊಸ್ತಲರಲ್ಲಿ, ಬೋಧಕರಲ್ಲಿ, ಇವತ್ತಿರೋ ಪರಿಶುದ್ಧರಲ್ಲಿ ದೇವರಾತ್ಮ ಮಾತಾಡೋದವ್ರ ಹತ್ರ. ಈಗ ತಂದಿರೋ ಸಂದೇಶ ಕೂಡ ದೇವರಾತ್ಮ ಎತ್ಕೊಂಡು ಹೇಳಿಕೊಟ್ಟಿರೋದು ನಿನ್ನೆ ಕೊಡ್ತಾ ಇದ್ದೀನಿ. ಮುಂದೆ ವಾಕ್ಯ ಕಂಟಿನ್ಯೂ ಮಾಡಿ ಸಿಸ್ಟರ್. ಪಾಪದ ವಿಷಯದಲ್ಲಿ ನೀತಿ, ನ್ಯಾಯ ತೀರ್ಪು, ಈ ವಿಷಯಗಳಲ್ಲದೆ ಲೋಕಕ್ಕೆ ಅರಿವನ್ನು ಹುಟ್ಟಿಸುತ್ತದೆ. ಲೋಕ ಅಂದ್ರೆ ನೀನೇ, ಲೋಕದಲ್ಲಿರೋ ನೀನೇ, ಭೂಮಿ ಅಂದ್ರೆ ನೀನೇ, ಭೂಲೋಕದಲ್ಲಿರೋರಂದ್ರೆ ನೀನೇ. ನಿನಗೆ ಅರಿವನ್ನ, ಪರಿಶುದ್ಧಾತ್ಮನು ತಿಳುವಳಿಕೆಯನ್ನ, ನಾಲೆಡ್ಜಿಯನ್ನ, ಜ್ಞಾನವನ್ನ, ವಿವೇಕವನ್ನ, ಎಚ್ಚರಿಕೆಯನ್ನ ಕೊಡ್ತಾನೆ. ಅರಿವಂದ್ರೆ ಏನು? ಇಂಗ್ಲಿಷಲ್ಲಿ ನಾಲೆಡ್ಜಿ ಅಂತಾರೆ ಅದನ್ನು, ಕನ್ನಡದಲ್ಲಿ ಅರಿವು, ತಿಳುವಳಿಕೆ. ಆಮೇನ್. ಇಲ್ಲಾಂದ್ರೆ ಜ್ಞಾನ. ಆಮೇನ್. ಹಲ್ಲೆಲೂಯಾ. ನಿಮಗೆ ಪರಿಶುದ್ಧಾತ್ಮ ಹೇಳ್ಕೊಡೋದು. ಆಮೇನ್. ಪ್ರತಿ ವಿಶ್ವಾಸಿ ಏನ್ ಮಾಡ್ಬೇಕು ಹೇಳಿ? ಪರಿಶುದ್ಧಾತ್ಮ ಹೊಂದ್ಕೊಬೇಕು. ದೀಕ್ಷಾಸ್ಥಾನ ಆಗಿರೋ ಪ್ರತಿಯೊಬ್ಬರು, ದೀಕ್ಷಾಸ್ಥಾನ ಇರೋ ದೀಕ್ಷಾಸ್ಥಾನ ತಗೊಬೇಕು. ದೀಕ್ಷಾಸ್ಥಾನ ಇರೋ ಪ್ರತಿಯೊಬ್ಬರು ಪರಿಶುದ್ಧಾತ್ಮನ ಅಭಿಷೇಕ ಹೊಂದ್ಕೊಬೇಕು. ಪರಿಶುದ್ಧಾತ್ಮ ಅಭಿಷೇಕ ಇರೋ ಪ್ರತಿಯೊಬ್ಬರು ದೇವರಾತ್ಮನ ಜೊತೆ ನಡೆಯೋದನ್ನ, ಏನನ್ನು? ದೇವರಾತ್ಮನ ಜೊತೆ ಸಂಚರಿಸೋ ಅನುಭವ ಆಗ್ಬೇಕು. ದೇವರ ಜೊತೆ ಸಂಚರಿಸೋ ಅನುಭವದಲ್ಲಿ, ಕ್ರಿಸ್ತನೊಂದಿಗೆ ನಡೆಯೋ ಅನುಭವದಲ್ಲಿ ನಮಗಾಗ್ಬೇಕು. ಆವಾಗ ಕ್ರಿಸ್ತನ ಮುಂದ್ಗಡೆ ಇರ್ತಾನೆ, ನೀನ್ ಹಿಂದ್ಗಡೆ ಇರ್ತೀಯ. ಇಲ್ಲಂದ್ರೆ ನೀನ್ ಮುಂದೆ ಇರ್ತೀಯ, ಕ್ರಿಸ್ತನ ಹಿಂದ್ಗಡೆ ಇರ್ತಾನೆ. ಆಮೇನ್. ಹಲ್ಲೆಲೂಯಾ. ಹೋದ ಶುಕ್ರವಾರದಲ್ಲಿ ಕೂಡ ಹೇಳಿದ್ರು, ಬುಧವಾರದಲ್ಲಿ ಹೇಳಿದ್ರು, ಇವತ್ತು ಹೇಳ್ತಾ ಇದ್ದಾರೆ, ಕ್ರಿಸ್ತನ ಮುಂದೆ ಪರಿಶುದ್ಧಾತ್ಮ ಬಂದಣಿ ನಿನಗೆ ಯೇಸು ಜೊತೆಲಿ ನಡೆಯೋದಕ್ಕೆ, ದೇವರ ಜೊತೆಲಿ ನಡೆಯೋದಕ್ಕೆ ಸಹಾಯ ಮಾಡಿ ಮಾಡಿ ವಾಕ್ಯ. ಅವರು ನನ್ನನ್ನು ನಂಬದೇ ಇರುವುದರಿಂದ ಅವರ ವಿಷಯದಲ್ಲಿ, ಪಾಪದ ವಿಷಯದಲ್ಲಿ, ಒಂದು ನಿಮಿಷ, ಯೇಸುವನ್ನ ನಂಬಲಿಲ್ಲ ಅಂದ್ರೆ ಒಂದು ಪಾಪ. ನಾವು ಅನ್ಕೊಂತೀವಿ ದೀಕ್ಷಾಸ್ಥಾನ ತಗೊಳ್ಳೋದೇ ನಂಬಿರೋದು, ಚರ್ಚಿಗೆ ಬರೋದೇ ನಂಬಿರೋದು ಅಲ್ಲ. ಅದಕ್ಕಿಂತ ಹೆಚ್ಚಾಗಿ ನನ್ನ ಕಡೆ ಗಮನ ಐತಿ, ನನ್ನ ಕಡೆ ತಲೆ ಐತಿ, ಅದಲ್ಲ. ಯಾಕೆ ಹಂಗೆ ಕೂತ್ಕೊಂಡಿದ್ದೀನಪ್ಪ? ಜಾಗ ಇಲ್ವಾ ಮುಂದೆ? ಪಾಪ ಯಾರು ಫ್ರೀಯಾಗಿ ಕೂತ್ಕೋಬೇಡಿ. ಸಭೆಯಲ್ಲಿ ಜಾಗ ಇಲ್ಲಂದ್ರೆ ಕೂತ್ಕೊಳ್ಳಿ, ಫ್ರೀಯಾಗಿ ಕೂತ್ಕೊಳ್ಳಿ. ನಾನು ಹೇಳಿದ್ದೀನಿ ಅದರ ಜಾಯಿಂಟ್ ಕೂತ್ಕೊಳ್ಳೋದು ಏನಂತ. ಆಮೇನ್. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಆಮೇನ್. ಯೇಸುವನ್ನ ನಂಬೋದಂದ್ರೆ ಏನಂದ್ರೆ ಆತನು ಹೇಳಿರೋ ಮಾತುಗಳ ಪ್ರಕಾರ ನಡೆಯೋದು. ಇದು ಫಸ್ಟ್ ಕ್ಲೀನ್ ಆಗಿ ತಿಳ್ಕೊಳ್ಳಿ. ನಮ್ದೇ ಹೌದು, ವಿಶ್ವಾಸಿನಿ ಹೌದು, ದೀಕ್ಷಾಸ್ಥಾನ ಹೌದು, ಪರಿಶುದ್ಧಾತ್ಮನಿದೆ, ಎಸ್, ಅನ್ಯ ಭಾಷೆ ಕರೆಕ್ಟ್,
ಬೈಬಲ್ ಹೌದು, ಕಾಣಿಕೆ ಎಸ್, ಮನೆ ಪ್ರೇಯರ್ ಮಾಡಿ ಹೌದು, ಎಲ್ಲ ಇದೆ. ನಂಬಿರೋದಂದ್ರೆ ಏನಂದ್ರೆ ಮಾತನ್ನ ನಡೆಸ್ಕೊಡು. ನಾನೇ ನಿಮ್ಮನ್ನು ಪ್ರಶ್ನೆ ಕೇಳ್ತೀನಿ, ನಿಮ್ಮ ಮಕ್ಕಳು ನೀವು ಹೇಳಿದ ಮಾತು ಕೇಳಿದ್ರೆ ತುಂಬಾ ಸಂತೋಷನ, ನಿಮ್ಮ ಮನಸ್ಸು ವಿರುದ್ಧವಾಗಿ ನಡೆದ್ರೆ ಸಂತೋಷನ? ಹೇಳ್ದಂಗೆ ಕೇಳಿದ್ರೆ ಸಂತೋಷ. ಕೆಲವೊಂದು ಸಾರಿ ಕೋಪ ಬಂದು ನೀನು ನನ್ನ ಮಗನೇ ಅಲ್ಲ, ನನ್ನ ಮಗಳೇ ಅಲ್ಲ ಅಂದ್ಬಿಡ್ತಾಳೆ. ಹೇಳಿದ್ದು ಕೇಳೋವಾಗ ದೇವ್ರಿಗೆ ಸಂತೋಷ ಆಗುತ್ತೆ, ಲೈಕ್ ಆಗುತ್ತೆ, ತಪ್ಪು ಅಂತಾರೆ. ಇಲ್ಲಾಂದ್ರೆ ನೀವು ಏನನ್ನ ಹೇಳಿ, ನೀವು ಎಷ್ಟೇ ಹೇಳಿ, ನಿಮ್ಮ ಮಕ್ಕಳು ನಿಮಗೂ ಕೆಲವರಿಗೆ ಇದ್ದಾರೆ, ಅವರು ನಿಮ್ಗೆ ಅಷ್ಟಕ್ಕಷ್ಟೇ ಇರ್ತಾರೆ. ನೀವು ಹೇಳಿದ್ ಕೇಳಿ, ನಿಮ್ಮ ಮಗು ಬಗ್ಗೆ, ನಿಮ್ಮ ಮಗಳ ಬಗ್ಗೆ, ನಿಮ್ಮ ಮಗನ ಬಗ್ಗೆ ಒಳ್ಳೆ ಅಭಿಪ್ರಾಯ. ತಾಯಿ, ತಂದೆನು, ಮಗಳು, ಮಗನು, ಹೆಂಡತಿನು, ಅಳಿಯನು, ಮಗಳು, ಪಕ್ಕದ ಮನೆಯವರು ನೀವು ಹೇಳಿದ್ ಕೇಳಿದ್ರೆ ಅವ್ರಿಗೆ ನಿಮ್ಮ ಬಗ್ಗೆ ಒಳ್ಳೆ ಸಂತೋಷ ಇದೆ. ಯಾರಿಗೆ? ಜೀಸಸ್ಗೆ. ಈ ವಾಕ್ಯ ಕೇಳಿದ್ರ ಆ ಪ್ರಕಾರ ನಡೆದ್ರೆ ನೀನ್ ನಂಬಿದೀಯಾ ಅಂತ ಅದರ ಅರ್ಥ. ಯೇಸುವನ್ನ ಕರೆಕ್ಟ್ ಆಗಿ ಹಿಂಬಾಲಿಸ್ತಾ ಇದೀವಿ. ಎಷ್ಟು ಸಾರಿ ಬೇಜಾರಾಗಿದ್ರೆ ನೋಡಿ, ಎಷ್ಟು ಸಾರಿ ನಾವು ಬೇಜಾರು ಮಾಡ್ಕೊಂಡಿದ್ರೆ ನಮ್ಮ ಮಕ್ಕಳ ವಿಷಯದಲ್ಲಿ ನೋಡಿ. ಯಾಕೆ ಗೊತ್ತಾ? ನಾನು ಹೇಳೋದು ಕೇಳಿ, ಹೇಳಿದ್ ಮಾಡಲ್ಲ, ಕರೆದ್ರೆ ಬೇಗ ಬರಲ್ಲ, ಮಾಡಬೇಡ ಅಂದಿದ್ದನ್ನೇ ಮಾಡ್ತಾರೆ, ತಿನ್ಬೇಡ ಅಂದಿದ್ದನ್ನೇ ತಿಂತಾರೆ, ಹೋಗ್ಬೇಡ ಅಂದಿದ್ದ ಸ್ಥಳಕ್ಕೆ ಹೋಗ್ತಾರೆ, ಕರೆದ್ರೆ ಬೇಗ ಬರಲ್ಲ, ಲೇಟಾಗಿ ಬರ್ತಾರೆ, ಕಾಲೇಜಿಂದ ಲೇಟಾಗಿ ಬರ್ತಾರೆ, ಸ್ಕೂಲಿಂದ ಲೇಟಾಗಿ ಬರ್ತಾರೆ, ಲೇಟಾಗಿ ಎದ್ದು ಹೋಗ್ತಾರೆ, ಸಹಾಯ ಮಾಡಲ್ಲ, ಹೆಲ್ಪಿಂಗ್ ಕೇಳಲ್ಲ, ಮಲಗಿದ್ರೆ ನೀರು ತಂದು ಕೊಡಲ್ಲ, ಮಾತ್ರೆ ತಂದು ಕೊಡಲ್ಲ, ಮೆಡಿಕಲ್ಗೆ ಹೋಗಿ ಏನಾಗ್ತೈತೆ ಹೇಳಿ ನಮ್ಗೆ? ಖಂಡಿತ ಜೀಸಸ್ ಕೂಡ ನೀನು ಹೇಳ್ದಂಗೆ ಕೇಳಿಲ್ಲ ಅಂದ್ರೆ ಹಂಗೆ ಆಗುತ್ತೆ. ನೀನು ಹೇಳ್ದಂಗೆ ಕೇಳಿಲ್ಲ ಅಂದ್ರೆ ಜೀಸಸ್ಗೂ ಹಂಗೆ ಆಗುತ್ತೆ, ಯೇಸು ಸ್ವಾಮಿಗೆ ಹಂಗೆ ಆಗುತ್ತೆ. ನಾನು ಹೇಳಿದ್ ಕೇಳಲ್ವೇ? ನಾನು ಹೇಳಿದ ಪ್ರಕಾರ ಜೀವಿಸ್ತಾ ಇಲ್ವೇ? ನಾನು ಹೇಳ್ದಂಗೆ ಬೋಧಿಸ್ತಾ ಇಲ್ವೇ? ಈ ಬೋಧಕನು, ಈ ಸೇವಕನು ಲಾಟ್ ದೀಕ್ಷಾಸ್ಥಾನ ಕೊಡ್ತಾನೆ, ದೊಡ್ಡ ಚರ್ಚ್ ಕೊಡ್ತಾ ಇದ್ದಾನೆ, ದೊಡ್ಡ ಸಭೆ ಮಾಡ್ತಾ ಇದ್ದಾನೆ, ಡೆಕೋರೇಷನ್ ಮಾಡ್ತಾ ಇದ್ದಾರೆ. ಹೇಳಿದ್ ಕೇಳ್ತಾ ಇಲ್ಲ. ನಮ್ಮ ಇಷ್ಟಾನುಸಾರ ಸಭೆ ಕಟ್ಕೊಬೋದು, ನಮ್ಮ ಇಷ್ಟಾನುಸಾರ ದೊಡ್ಡ ಚರ್ಚ್ ಮಾಡ್ಕೊಬೋದು. ಯೇಸು ಸ್ವಾಮಿ ಸಹಾಯ ಇಲ್ದಿರ, ಸೈತಾನ ಸಹಾಯದಲ್ಲೋ, ಮನುಷ್ಯನ ಸಹಾಯದಲ್ಲೋ, ನಮ್ಮ ಟ್ಯಾಲೆಂಟ್ ಇಂದನೋ, ನಮ್ಮ ಹತ್ರ ಇರೋ ಆಸ್ತಿಯನ್ನಾಗೂ ದೊಡ್ಡ ಚರ್ಚ್ ಕಟ್ಟಿ ಬಿಟ್ಬಿಡ್ಬೋದು. ಯಾರನ್ನ ಬಂದು ಹೋಗ್ತಾ ಇರೋದು. ದೊಡ್ಡ ಚರ್ಚ್, ಹೊಸ ಡಿಸೈನು, ಬಹಳ ಭಾಷೆ ಇದ್ರೆ ಬರೋರು ಬರ್ತಾ ಇರ್ತಾರೆ, ಹೋಗೋರು ಹೋಗ್ತಾ ಇರ್ತಾರೆ ಚರ್ಚ್ಗೆ. ಅವ್ರು ಯಾರು ಏನು ಹೆಂಗೆ ಪಾಪದಲ್ಲಿದ್ದಾರೋ, ಪರಿಶುದ್ಧವಾಗಿರೋ, ದೀಕ್ಷಾಸ್ಥಾನ ತಗೊಂಡಿದ್ದಾರೋ, ತಗೊಂಡು ಬಿಟ್ಬಿದ್ದಾರೋ, ಕರ್ಕೊಂಡು ಭೋಜನ ತಿಂತಾ ಇದ್ದಾರೋ, ತಿನ್ನಲ್ವೋ, ಅವ್ರ ಮನೇಲಿ ಪ್ರೇಯರ್ ಇದೆಯೋ ಇಲ್ವೋ ಏನು ಗೊತ್ತಿಲ್ಲ. ಹಂಗೆಲ್ಲ ಸಭೆ ನಡೆಸೋದಲ್ಲ. ಫಾಸ್ಟ್ ಅಂದ್ರೆ ಏನ್ ಗೊತ್ತಾ? ಸಭೆಯಲ್ಲಿರೋ ಪ್ರತಿಯೊಬ್ಬರ ಹೆಸರು ಗೊತ್ತಿರ್ಬೇಕು, ಫಸ್ಟ್ ಅವ್ರ ಬಗ್ಗೆ ಎಲ್ಲ ಗೊತ್ತಿರ್ಬೇಕು. ಅವ್ರ ಪ್ರೇಯರ್ ಹೆಂಗೆ, ಅವ್ರ ಜೀವಿತ ಹೆಂಗೆ, ಅವ್ರ ಲೈಫ್ ಹೆಂಗೆ, ಅವ್ರ ಬದುಕಿಗೆ ಎಲ್ಲ ತಿಳಿದಿರ್ಬೇಕು. ಅದು ಗೊತ್ತಿಲ್ಲದ್ರೆ ಸಭೆ ಬಂದು ಬರೀ ವಾಕ್ಯ ಹೇಳ್ಬಿಟ್ಟು ಹೋಗ್ತಾ ಇದೆ ಅಂದ್ರೆ ನಿಜವಾಗ್ಲೂ ಅವ್ರಿಗೋಸ್ಕರ ಅವ್ರು ಪ್ರೇಯರ್ ಮಾಡಿ ಚಿಂತೆ ಮಾಡೋ ಅವ್ರ ಆತ್ಮಗಳ ಬಗ್ಗೆ ಯೋಚನೆಯಲ್ಲಿರೋ ಮನುಷ್ಯ. ಬೋಧಕರು. ಹಲ್ಲೆಲೂಯಾ. ದೇವರು ನಂಬಿರೋದನ್ನೇ ಹೆಂಗಂದ್ರೆ, ಯೇಸುವನ್ನ ನಂಬಿದಿ ಅನ್ನೋದು ಗುರುತೇನಂದ್ರೆ ಹಲ್ಲೆಲೂಯಾ. ನೀನ್ ಹೇಳಿದ್ದನ್ನ ಕೇಳಿ, ಅದು ನಿನ್ಗೆ ನ್ಯಾಯ ತೀರ್ಪ. ನಿನ್ನ ಮೇಲೆ ಪಾಪ ಬರಲ್ಲ, ನಿನ್ನ ಮೇಲೆ ಅನೀತಿ ಇರಲ್ಲ, ನಿನ್ಗೆ ಡಿಸಿಷನೇ ಇಲ್ಲ, ನಿನ್ಗೆ ಜಡ್ಜ್ಮೆಂಟೇ ಇಲ್ಲ. ನೇರವಾಗಿ ಯೇಸು ಕ್ರಿಸ್ತನ ಹತ್ರ ಸೆಲೆಕ್ಷನ್ ಆಗ್ತದೆ. ಎತ್ತಲ್ಪಡೋದಂದ್ರೆ ಏನು? ಎಲ್ಲಾ ಬೋಧಕನು, ಎಲ್ಲಾ ವಿಶ್ವಾಸನ ಎತ್ಕೊಳ್ಳಲ್ಲ. ಎತ್ತಲ್ಪಡೋದಂದ್ರೆ ಇಬ್ಬರಲ್ಲಿ 5 ಜನ, 10 ಜನದಲ್ಲಿ 5 ಜನನ, ಇಬ್ಬರಲ್ಲಿ ಒಬ್ಬರನ್ನ ಎತ್ತಲ್ಪಡೋದಂತ ಬರ್ದಿರೋದು ಬೈಬಲ್ ಅಲ್ಲಿ. ಇಬ್ರು ರುಬ್ತಾ ಇರ್ತಾರೆ, ಒಬ್ಬರು ತೆಗಿಯಲ್ಪಡ್ತಾರೆ, ಇನ್ನೊಬ್ರು ರುಬ್ಕೊಂಡೇ ಇರ್ತಾರೆ ಅಂತ ಬರ್ದಿದೆ. ಇಬ್ರು ತೋಟದಲ್ಲಿ ಇರ್ತಾರೆ, ಒಬ್ಬರು ಎತ್ತಲ್ಪಡ್ತಾರೆ, ಒಬ್ರು ಅಲ್ಲೇ ಇರ್ತಾರೆ. ಅವರು ವಿಶ್ವಾಸಿನೇ, ಇಬ್ರು ವಿಶ್ವಾಸಿನೇ. ರುಬ್ತಾರೋ ಇಬ್ರು ವಿಶ್ವಾಸಿಗಳೇ, ಹೊಲದಲ್ಲಿರೋರು ಇಬ್ರು ವಿಶ್ವಾಸಿಗಳೇ. ಆದ್ರೆ ಒಬ್ಬರು ಎತ್ತಲ್ಪಡ್ತಾಳೆ, ಇನ್ನೊಬ್ರು ಎತ್ತಲ್ಪಡಲ್ಲ. ಅದ್ರ ಅರ್ಥ ಏನಂದ್ರೆ, ನೀವು ದೇವ್ರ ಮಾತನ್ನ ನೆರವೇರಿಸಿದ್ರ, ದೇವ್ರಿಗೆ ಇಷ್ಟ ಆಗಿದ್ರ, ದೇವ್ರ ಚಿತ್ತನ ನೆರವೇರಿಸಿದ್ರ, ಭೂಮಿಯಲ್ಲಿ ಭಯಭಕ್ತಿಯಿಂದ, ನೀತಿಯಿಂದ, ನ್ಯಾಯದಿಂದ, ಸತ್ಯದಿಂದ ಜೀವಿಸಿದಿರಾ, ಯೇಸುವನ್ನ ಅನುಸರಿಸಿದಿರಾ, ಯೇಸು ಮಾರ್ಗದಲ್ಲಿ ನಡೆದಿದ್ದೀರಾ, ಕ್ರಿಸ್ತನ ಉಪದೇಶವನ್ನ ನೆರವೇರಿಸಿದ್ದೀರಾ, ದೇವರ ಆಲೋಚನೆಗೆ, ಹೃದಯಕ್ಕೆ ಹತ್ತಿರವಾಗಿದ್ದೀರಾ ಅಂತವನ್ನೇ ಹೇಳ್ಕೊಳ್ಳೋದು. ಎತ್ತಲ್ಪಡೋದವ್ರೆ, ಅವರಿಗೆ ನ್ಯಾಯ ತೀರ್ಪೇ ಇಲ್ಲ.
ಬೆಂಕಿಯ ವಿಷಯದಲ್ಲಿ ಇಹಲೋಕಾಧಿಪತಿಯು ನ್ಯಾಯ ತೀರ್ವಿಕೆಯ ಆದುದರಿಂದ, ಇಹಲೋಕಾಧಿಪತಿ ಅಂದ್ರೆ ಸೈತಾನ, ಸೈತಾನಿಗೆ ನ್ಯಾಯ ತೀರ್ಪು ಆಗೋಗಿದೆ. ಅವನು ಏನು ಮಾಡಿದ್ರು ಇನ್ನ ಪರಲೋಕ ನ್ಯಾಯ ತೀರ್ಪು ಅಂದ್ರೆ ಏನು ಗೊತ್ತಾ? ನರಕಕ್ಕೆ ಹೋಗುದು ಅಂತ. ನೀನ್ ನರಕಕ್ಕೆ ಅಂತ ಸೈತಾನಿಗೆ ಹೇಳ್ಬಿಟ್ಟಿದ್ದಾರೆ. ಅವನಿಗೂ ಅವನ ಸೇನೆಗಳು, ಅದೆಷ್ಟು ಕೋಟಿಗಳು ಗೊತ್ತಿಲ್ಲ, ಎಷ್ಟು ಕೋಟಿಗಳು ಬಿದ್ದೋಗೋರು ದೇವರನ್ನ ಎದುರಿಸಿ ಗೊತ್ತಿಲ್ಲ. ಅವನಿಗೆ ಅವನ ಹಿಂಬಾಲಕರಿಗೆ ನರಕ ಫಿಕ್ಸು. ಇನ್ಯಾವತ್ತು ಸೈತಾನ ನೀನು ನಾನು ಬೇಕಾದ್ರೆ ಚೇಂಜ್ ಆಗ್ಬೋದು ಪಾಪ ಮಾಡಿ, ಸೈತಾನ ಮಾತ್ರ ಕ್ಷಮಾಪಣೆನೇ ಇಲ್ಲ. ಅದನ್ನೇ ಇಹಲೋಕಾಧಿಪತಿಗೆ ನ್ಯಾಯ ತೀರ್ಪು ಆಗೋದಿದೆ. ಅವನಿಗೂ ಗೊತ್ತಾಗ್ತಿದೆ, ಅವನಿನ್ನ ಪಶ್ಚಾತ್ತಾಪ ಅನ್ನೋದೇ ಅವನ ಹೃದಯದಲ್ಲೇ ಇಲ್ಲ. ಕೆಲವು ಮನುಷ್ಯರು ಕೂಡ ಹಂಗಿರ್ತಾರೆ, ಅವನ ಗಂಡರಾಗಿ ಅವ್ರಿಗೆ ಪಶ್ಚಾತ್ತಾಪ ಅನ್ನೋದೇ ಇರಲ್ಲ. ದೇವರಿಗೆ ಇದು ವಿರೋಧ, ನಾವು ಪಾಪಗಳನ್ನು ಬಿಟ್ಬಿಟ್ಟು ತಿರುಗಬೇಕು, ನಾವು ಪಾಪದಲ್ಲೇ ಸಾಯಬಾರ್ದು, ಪಾಪ ಎಂದಿಗೂ ಒಳ್ಳೇದಲ್ಲ, ಪಾಪಕ್ಕೆ ಸಂಬಳ ಮರಣ, ಯೇಸು ಕ್ರಿಸ್ತನ ವಾಕ್ಯಕ್ಕೆ ಅದು ವಿರೋಧ ಅನ್ನೋ ಪಶ್ಚಾತ್ತಾಪನೇ ಇರಲ್ಲ. ಅಷ್ಟು ಅವ್ರ ಫುಲ್ ಬಾಡಿಯನ್ನ ಸೈತಾನ್ಗೆ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಸೈತಾನ್ಗೆ ನಿಮ್ಮಲ್ಲಿ ಯಾರು ಆಗಿಲ್ಲ ಅಂತ ನಾನು ಅಂತೀನಿ, ನಿಜವಾಗ. ನೋ, ಹೆಚ್ಚು ಕಮ್ಮಿ ಜೀಸಸ್ಗೆ ಅಂದಾರ. ಎಂತ ಸಮಯ ಬಂದ್ರೆ ಕೂಡ ಜೀಸಸ್ ಅನ್ನು, ಪ್ರೇಯರ್ ಅನ್ನು, ನ್ಯಾಯ ತೀರ್ವಿಕೆ ಇಹಲೋಕಾಧಿಪತಿಗೆ ಆಗೋಗಿದೆ. ಅವನಿಗೆ ಚೆನ್ನಾಗಿ ಗೊತ್ತು, ನಾನು ಯಾವತ್ತು ಪರಲೋಕಕ್ಕೆ ಹೋಗೋದಕ್ಕೆ ಸಾಧ್ಯ ಇಲ್ಲ, ನನಗೆ ರಕ್ಷಣೆ ಇಲ್ಲ, ನನಗೆ ಬಿಡುಗಡೆ ಇಲ್ಲ, ನಾನು ನಿತ್ಯ ನರಕ. ಆದ್ರೆ ಈ ಭೂಮಿಯಲ್ಲಿ ಇಷ್ಟು ಜನ ಹುಟ್ಟಿದ್ದಾರೆ, ಇನ್ನು ಯಾರಿಗೂ ತೀರ್ಪಾಗಿಲ್ಲ, ಇನ್ನು ಯಾರೊಬ್ಬರಿಗೂ ತೀರ್ಪಾಗಿಲ್ಲ. ಸೈತಾನ್ಗಾಗಿದೆ, ಸೈತಾನ ಸೇನೆಗಳಿಗಾಗಿದೆ. ಆಮೇಲೆ ಈ ಭೂಮಿಯಲ್ಲಿ ಹುಟ್ಟಿದ್ರೆ ಎಲ್ಲರೂ ನಿದ್ರೆಯಲ್ಲಿದ್ದಾರೆ. ಏನ್ ಮಾಡ್ತಾ ಇದ್ದಾರೆ? ಅವ್ರ ಆತ್ಮ ದೇವರ ಹತ್ರ ಇದೆ, ಅವ್ರ ದೇಹ ಮಣ್ಣಲ್ಲಿದೆ. ಸತ್ತೋರ್ಗಿತ್ತವರೆಲ್ಲ ಭೂಮಿಯಲ್ಲಿ ಬರಂಗಿಲ್ಲ, ಅವ್ರ ಮುಖ ಹಾಕೊಂಡು ಸೈತಾನ ಬರೋದು. ಅವ್ರ ಪರಿಶುದ್ಧರು, ಪಾಪಿಗಳು ಯಾರಾದ್ರೂ ಬರಂಗಿಲ್ಲ. ಆದ್ರೆ ಸೈತಾನ ಬರೋದು ಪಾಪಿಗಳ ಹೆಸರಲ್ಲಿ ಬರೋದು. ಆಮೇಲೆ ಅವ್ರು ಯಾರೇ ಆಗಲಿ, ಎಷ್ಟು ದಿನದವರೇ ಆಗಿರಲಿ ಬರಲ್ಲ. ಆಮೇಲೆ ಸೈತಾನ ಪಕ್ಕ ಫಿಕ್ಸು, ನ್ಯಾಯ ತೀರ್ವಿಕೆ ಅಂತ ಇದೆಯಲ್ಲ, ಅದಕ್ಕೆ ನಿಮ್ಗೆ ವಿವರಿಸ್ತಾರೆ. ಅವನಿಗೆ ನ್ಯಾಯ ತೀರ್ಪು ಆಗೋಗಿದೆ. ನೀನು ದಂಡನೆಗೆ ಯೋಗ್ಯನು, ನೀನು ಇನ್ನಷ್ಟೇ. ಅವನು ನ್ಯಾಯ ತೀರ್ಪಿಗಿಲ್ಲ, ಸ್ಟ್ರೈಟ್ ಆಗಿ ನರಕಕ್ಕೆ. ಸಮಾಪ್ತಿ ಆಯ್ತು ಅಂದ್ರೆ, ಅರ್ಮೆಗದೋನ್ ಯುದ್ಧ ಆಯ್ತು ಅಂದ್ರೆ, ಯಾವ ಯುದ್ಧ? ಅರ್ಮೆಗದೋನ್ ಯುದ್ಧ ಆಯ್ತು ಅಂದ್ರೆ ಫಿನಿಶ್. ಸೈತಾನ ಕ್ರಿಯೆನೇ ಈ ಭೂಮಿಯಲ್ಲಿ ಸ್ಟಾಪ್. ಜೀಸಸ್ 1000 ವರ್ಷ ಈ ಭೂಮಿ ಮೇಲೆ ರಾಜಾದಿ ರಾಜನಾಗಿ, ದೇವಾದಿ ದೇವನಾಗಿ, ಕರ್ತಾದಿ ಕರ್ತನಾಗಿ ಈ ಭೂಮಿಯನ್ನ ಅತಿ ಅದ್ಭುತವಾಗಿ ಆಳ್ವಿಕೆಯನ್ನು ಮಾಡ್ತಾನೆ. ಪರಿಶುದ್ಧ ಎಚ್ಚರ ಕೊಡ್ತೀರಾ? ಪರಿಶುದ್ಧಾತ್ಮಕ್ಕೆ ಸಂಪೂರ್ಣ ಸ್ಥಳ ಕೊಡ್ತೀರಾ? ದೇವರ ಆತ್ಮದಿಂದ ತುಂಬಲ್ಪಡ್ತೀರಾ? ಸಾಕ್ಷಿಗೆ ಒಳಗಾಗ್ತೀರಾ? ದೇವರ ಆತ್ಮನಿಗೆ ಒಳಗಾಗ್ತೀರಾ? ದೇವರ ಆತ್ಮನಿಗೆ ಪ್ರೇರೋಪಣಿಗೆ ಒಳಗಾಗ್ತೀರಾ? ದೇವರ ಆತ್ಮ ಪ್ರೇರೋಪಣಿಗೆ ಒಳಗಾಗ್ತೀರಾ? ಎಷ್ಟು ಪ್ರೇಯರ್ ಮಾಡು, ಬೈಬಲ್ ಓದು. ಇವೆರಡು ನಿನ್ನನ್ನ ಕ್ರಿಸ್ತನ ಸಿಂಹಾಸನದ ಮುಂದೆ ಕರ್ಕೊಂಡು ಹೋಗ್ತಾರೆ. ಬೈಬಲ್ ಓದೋದು, ಪ್ರೇಯರ್ ಮಾಡೋದು. ಎಷ್ಟೇ ಬಿಸಿ ಇರಲಿ, ಎಷ್ಟೇ ಕೆಲಸ ಇರಲಿ, ಎಷ್ಟೇ ಕಾರ್ಯ ಇರಲಿ, ಬೈಬಲ್ ಓದೋದು, ಪ್ರೇಯರ್ ಮಾಡೋದು. ಇವೆರಡೂ ಇಲ್ಲ ಅಂದ್ರೆ ನನಗೆ ಅವ್ರಿಗೆ ಇಷ್ಟ ಇಲ್ಲ, ಸುಮ್ಮನೆ ಅವ್ರ ಹತ್ರ ಮಾತಾಡ್ತೀನಿ ಅಷ್ಟೇ. ನನಗೆ ಅವ್ರೊಳಗೆ ನನಗೆ ಇಷ್ಟ ಇಲ್ಲ, ದೇವ್ರಿಗೆ ಇರ್ತೈತಾ? ನಾನೆಲ್ಲ ಯಾರೇ ಆಗಲಿ ಪ್ರೇಯರ್ ಮಾಡೋರನ್ನ ಎಲ್ಲರೂ ಪ್ರೀತಿಸ್ತಾರೆ. ಪ್ರೇಯರ್ ಮಾಡೋರು ದೇವ್ರನ್ನ ಪ್ರೀತಿಸ್ತಾನೆ, ಅದಕ್ಕೆ ಎಲ್ಲರೂ ಅವ್ರನ್ನ ಪ್ರೀತಿಸ್ತಾರೆ. ನೀನ್ ಬೈಬಲ್ ಓದು, ಪ್ರೇಯರ್ ಮಾಡು, ಮಿಕ್ಕಿ ದೇವರ ಆತ್ಮ ಮುಂದಿನ ದಿನಗಳಲ್ಲಿ ಮಾತಾಡ್ತಾನೆ, ನಿನ್ನ ಹತ್ರ ಮಾತಾಡ್ತಾನೆ. ಗೊತ್ತಾ ನಿಮ್ಗದು? ಅದನ್ನೇ ದೇವರು ಮಾತಾಡ್ತಾ ಇರೋದು. ದೇವರ ಆತ್ಮ ಬರೀ ಬೋಧಕನ ಹತ್ರ, ಅಪೊಸ್ತಲನ ಹತ್ರ, ಪ್ರವಾದಿ ಹತ್ರ ಮಾತಾಡಲ್ಲ, ಪ್ರತಿಯೊಬ್ಬರಲ್ಲಿ ಮಾತಾಡೋಕೆ ಬಂದಿರೋದು. ನಿನ್ನ ಹತ್ರ ಮಾತಾಡ್ತಾನೆ ಬ್ರದರ್, ನಿನ್ನ ಹತ್ರ ಮಾತಾಡ್ತಾರೆ ಸಿಸ್ಟರ್, ನಿನ್ನ ಹತ್ರ ಮಾತಾಡ್ಬೇಕಂತ ಪವಿತ್ರ ಆತ್ಮ ಆತ್ರದಿಂದ ಇದ್ದಾನೆ, ಆತ್ರದಿಂದ ಇದ್ದಾನೆ. ನಿನ್ನಲ್ಲಿ ಮಾತಾಡ್ಬೇಕಂತ ಆಸೆ ಪಡ್ತಾನೆ, ನಿನ್ನನ್ನು ನಡೆಸಬೇಕಂತ ಆಸೆ ಪಡ್ತಾನೆ, ನಿನ್ನನ್ನು ಸಂಪೂರ್ಣವಾಗಿ ಬಲಪಡಿಸಿ ಕ್ರಿಸ್ತನ ತರ ರೆಡಿ ಮಾಡಕ್ ಬಂದಿರೋದು. ಜೀಸಸ್ ಬರೋಷ್ಟೊತ್ತಿಗೆ ಸೆಕೆಂಡ್ ಜೀಸಸ್ ಆಗ್ಬೇಕು ನೀನು. ಜೀಸಸ್ ಪ್ರಿಂಟ್ ಔಟ್ ಆಗ್ಬೇಕು ನೀನು. ಯೇಸು
ಪ್ರತಿರೂಪ ಆಗಬೇಕು ನೀನು. ಆಮೆನ್. ಲೋಕ ಮಾತುಗಳು, ಪಾಪ, ಈ ಲೋಕ, ಅನ್ಯಾಯ, ಅಕ್ರಮ, ಮೋಸ, ಸುಳ್ಳು, ಅನ್ಯಾಯ ಎಲ್ಲ ನಿಮ್ಮಿಂದ ತೆಗೆದು ಬಿಡ್ತಾನೆ ಪರಿಶುದ್ಧಾತ್ಮನು ಬಂದು. ಏನ್ ಗುರುತು ಗೊತ್ತಾ? ನಿನ್ನ ಯಾವಾಗಲೂ ಸಂತೋಷ. ಎನಿ ಟೈಮ್ ನೀನು ಪ್ರೇಯರ್ ಅಲ್ಲಿ ಇರ್ತೀಯ. ಜನಗಳನ್ನ ಬಿಟ್ಬಿಟ್ಟು ಪ್ರೇಯರ್ ಹೋಗ್ಬಿಡ್ತೀಯ, ಬೈಬಲ್ ಓದ್ತೀಯ, ಬೇರೆಯವರಿಗೆ ದೇವ್ರ ಬಗ್ಗೆ ಹೇಳ್ತೀಯ. ಯಾವಾಗಲೂ ನಿತ್ಯ ಜೀವ, ಪರಲೋಕ ಪರಲೋಕ, ಯೇಸು ಯೇಸು ರಾತ್ರಿ ಆಗಲು ಇದೇ ಗುರುತುಗಳು. ನಿನ್ನಲ್ಲಿ ಬರುವಾಗ ನಿನ್ನಲ್ಲಿ ಪರಿಶುದ್ಧಾತ್ಮ ಕಾರ್ಯ ಮಾಡ್ತಾ ಇದೆ ಅನ್ಕೊಂಡು. ಆಮೆನ್ ಆಮೆನ್. ಹೊರಗಳ ಬಗ್ಗೆ ಮಾತಾಡ್ತೀಯ, ಫಲಗಳ ಬಗ್ಗೆ ಮಾತಾಡ್ತೀಯ, ಎಲ್ಲ ಗ್ರಂಥಗಳ ಅಧ್ಯಾಯ ವಚನಗಳು ಹೇಳ್ತೀವಿ. ಇದು ಗುರುತು. ಇಲ್ಲಿ ನೀವು ಬರೀ ಅನ್ಯ ನಿಮ್ಮಲ್ಲಿರೋ ಪ್ರತಿಯೊಬ್ಬರ ಬಗ್ಗೆ ನನಗೆ ನಿಮ್ಮ ಬಗ್ಗೆ ನನಗೆ ಹೇಳಿದ್ದಾನೆ ಅಂದ್ರೆ ಪರಿಶುದ್ಧಾತ್ಮನು ನಿಮ್ಮ ಹತ್ರ ಬಂದ ನಿಮ್ಗೆ ಎಷ್ಟು ಜನರ ಬಗ್ಗೆ ಹೇಳ್ತಾನೆ ನೋಡಿ. ಹಾ, ಅದು ಹಾಗೆ, ಅದು ಹಂಗೆ ದೇವರ ಮಾತಾಡ್ತಾನೆ. ಪ್ರತಿ ವಿಷಯದಲ್ಲಿ ಮಾತಾಡ್ತಾನೆ. ಕೆಳಗಡೆ ಓದ್ಕೊಂಡು ಹೋಗಿ ಮನೇಲಿ ಹೋಗಿ ಓದಿ ಒಂದೊಂದನ್ನು ತಿಳಿಸ್ತಾನೆ. ಮುಂದೆ ಆಗೋದು ಸೀಕ್ರೆಟ್ ಹೇಳ್ಕೊಡ್ತಾನೆ. ಆಮೆನ್ ಆಮೆನ್. ಕ್ರಿಸ್ತನ ಒಳಗಡೆಯಿಂದ ತಕೊಂಡು ಕ್ರಿಸ್ತನ್ನೇ ಮಹಿಮೆ ಪಡಿಸ್ತಾನೆ. ಕ್ರಿಸ್ತನ ಒಳಗಡೆಯಿಂದ ತಕೊಂಡು ಪರಿಶುದ್ಧಾತ್ಮನು ತನ್ನನ್ನ ಮಹಿಮೆ ಪಡಿಸ್ಕೊಳ್ಳಲ್ಲಂತೆ, ಕ್ರಿಸ್ತನ ಒಳಗಡೆಯಿಂದ ತಕೊಂಡು ಕ್ರಿಸ್ತನ್ನೇ ಮಹಿಮೆ ಪಡಿಸ್ತಾನೆ. ನಿಜವಾಗ್ಲೂ ಹೇಳ್ತೀನಿ, ಜೀಸಸ್ ಭೂಮಿಯಲ್ಲಿದ್ದಾಗ ಸಂಪೂರ್ಣ ಹೇಳ್ಕೊಟ್ಟಿಲ್ಲ ಯಾರಿಗೂ. ಶಿಷ್ಯರಿಗೆ ಆಗಲಿ, ಸೇವಕರಿಗಾಗಲಿ, ವಿಶ್ವಾಸಿಗಳಿಗಾಗಲಿ ಪೂರ್ತಿ ಹೇಳಿಲ್ಲ, ನಿಲ್ಲಿಸ್ಬಿಟ್ಟ. ಇಷ್ಟು ಸಾಕು, ನಿಮ್ಮ ಕೈಯಲ್ಲಿ ತಡೆಯಕ್ಕಾಗಲ್ಲ, ಪರಿಶುದ್ಧಾತ್ಮನು ಬರ್ತಾನೆ, ನಿಮ್ಗೆ ಕಲಿಸ್ಕೊಡ್ತಾನೆ, ಇದಕ್ಕಿಂತ ಹೆಚ್ಚಾಗಿ ಅಂತ ಹೇಳ್ತಾರೆ. ಏನ್ ಮಾಡ್ಬೇಕು? ದೇವರ ಹೊಂದ್ಕೊಂಡು ಕಾರ್ಯ ಮಾಡೋದಕ್ಕೆ ನೀನು ಒಳಗಡೆ ಪ್ರೇರೇಪಿಸ್ಕೊಳ್ಬೇಕು. ಆಮೆನ್. ಹಲ್ಲೆಲೂಯಾ ಹಲ್ಲೆಲೂಯಾ. ಪ್ರೈಸ್ ದ ಲಾರ್ಡ್. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಆಮೆನ್ ಹಲ್ಲೆಲೂಯಾ. ಬರೀ ಅನ್ಯ ಭಾಷೆಗಿದ್ರೆ ಮೋಸ ಹೋಗ್ತೀಯ, ಮೋಸ ಹೋಗ್ತೀಯ. ಆಮೆನ್. ದೇವರಿಗೆ ಚಾನ್ಸ್ ಕೊಡ್ತಾರೆ. ದೇವರು ಇವತ್ತು ಪ್ರೇರೇಪಿಸಿ ನಿನ್ನ ಹತ್ರ ಮಾತಾಡಿದ್ದಾನೆ. ಬಲಗಳು ಸುಳ್ಳು, ದೇವರಿಗೆ ಹೆಚ್ಚಾಗಿದೆ ನನ್ನ ಬಲ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ. ಆಮೆನ್. ದೇವರು ಬರೋದು ಶೀಘ್ರವಾಗಿದೆ. ನೀವು ಬಲಗೊಳ್ಳಿ, ಅನೇಕರನ್ನ ಬಲಪಡಿಸಿ, ನೀವು ಸಿದ್ಧಪಡಿ. ಯಾರು ನಮ್ಮಿದ್ದಾರಲ್ಲ, ಪ್ರಾರ್ಥನೆಯಿಂದ ದೇವರನ್ನು ಬಿಟ್ಟು ದೇವರಲ್ಲಿ ಬರ್ತೀರಾ, ಅವರನ್ನು ಕೂಡ ಸಿದ್ಧ ಮಾಡಿ. ಅವರು ಕೂಡ ದೇವರ ಬಗ್ಗೆ ಹೇಳಿ, ಕರ್ತನಾದ ಯೇಸು ಬೇಗ ಬರ್ತಾನೆ. ಮಾರನಾಥ. ದೇವರು ನಿಮ್ಮ ಸಂಗಡ